ಎಲ್ಲರಿಗೂ ಕೂಡ ವೆಲ್ಕಮ್. ನಮ್ಮ ಮಂಗಳವಾರದ ಈವ್ನಿಂಗ್ ಸೆಷನ್ಗೆ ಎಲ್ಲರಿಗೂ ಕೂಡ ವೆಲ್ಕಮ್. ಓಕೆ, ಸೊ ಇವತ್ತಿನ ಹೊಸ ಆಫರ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಯಾರೆಲ್ಲ ರೀಪರ್ಚೇಸ್ ಮಾಡಿಸ್ಕೊಂಡಿಲ್ಲ ಅಂತವ್ರಿಗೆ ಅಂತ ಹೇಳಿ ಒಂದು ಹೊಸ ಪ್ರಮೋಷನ್, ಪ್ರಾಡಕ್ಟ್ ರಿಲೇಟೆಡ್ ಪ್ರಮೋಷನ್ ಸ್ಟಾರ್ಟ್ ಆಗಿದೆ. ಸೊ ಯೂಸ್ ಮಾಡ್ಕೋಬಹುದು. ಸೊ ಜೊತೆಗೆ ನಿನ್ನೆ ಸ್ಟ್ರಕ್ಚರ್ ಬೇಸ್ಡ್ ಅಲ್ಲಿ ಸ್ವಲ್ಪ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದೆ. ಅರ್ಥ ಆಗಿದ್ರೆ ಒಳ್ಳೇದು. ಸ್ಟಿಲ್ ಕನ್ಫ್ಯೂಷನ್ ಇದ್ರೆ ನಿಮ್ಮ ಅಪ್ಲೈನ್ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡ್ಕೊಳ್ಳಿ. ಸ್ಪಾನ್ಸರಿಂಗ್ ಎಷ್ಟು ಜನನ ಸ್ಪಾನ್ಸರ್ ಮಾಡ್ಬೇಕು, ಪ್ರಿಫರ್ಡ್ ಕಸ್ಟಮರ್ ನ ಎಷ್ಟು ಇಟ್ಕೋಬೇಕು, ಹಾಗೇನೆ ಅಡ್ವೈಸರ್ ಸ್ಟ್ರಕ್ಚರ್, ವರ್ಕಿಂಗ್ ಪೀಪಲ್ ಸ್ಟ್ರಕ್ಚರ್ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕು ಅಂತ ಸ್ವಲ್ಪ ಫಾಸ್ಟ್ ಆಗಿ ಎಷ್ಟಾಗುತ್ತೋ ಅಷ್ಟು ಕನೆಕ್ಟ್ ಮಾಡಕ್ ನೋಡಿದ್ದು. ಓಕೆ, ಸೊ ಸ್ಪಾನ್ಸರಿಂಗ್ ಕಂಟಿನ್ಯೂಸ್ ಇರ್ಲೇಬೇಕು. ಸೊ ಹಾಗೇನೆ ವರ್ಕಿಂಗ್ ಪೀಪಲ್ ಯಾವ ರೀತಿ ಫೋಕಸ್ ಮಾಡ್ಬೇಕು, ಸ್ಟ್ರಕ್ಚರ್ ನ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕು, ಪವರ್ ಆಫ್ 4 ಯಾತಕ್ಕೆ ಫೋಕಸ್ ಮಾಡ್ಬೇಕು ಅಂತ ಲೈಟ್ ಆಗಿ ಎಲ್ಲಾನು ಕೂಡ ಜಸ್ಟ್ ತೋರಿಸಿದ್ದು. ಅರ್ಥ ಆಗಿದ್ರೆ ತುಂಬಾ ಒಳ್ಳೇದು. ಅಕಸ್ಮಾತ್ ಏನಾದ್ರು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ರೆ ನಿಮ್ಮ ಮಕ್ಕಳ ಜೊತೆ ಕೂತ್ಕೊಂಡು ನಿಜವಾಗ್ಲೂ ಯಾವ ರೀತಿ ಸಪೋರ್ಟ್ ಆಗುತ್ತೆ, ಯಾವ ರೀತಿ ನಿಜವಾಗ್ಲೂ ವರ್ಕ್ ಮಾಡ್ಬೇಕು, ಅಟ್ಲೀಸ್ಟ್ ಒಂದು ಲಾಂಗ್ ಟರ್ಮ್ಗೆ ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಓಕೆ, ಸೊ ಮತ್ತೆ ಸೇಮ್ ನಾನು ಇನ್ಯಾವಾಗ ರಿಪೀಟ್ ಮಾಡ್ತೀನಿ ಗೊತ್ತಿಲ್ಲ ಸ್ಟ್ರಕ್ಚರ್. ಸೊ ಇದರ ಆನ್ಲೈನ್ ಅಲ್ಲಿ ಬೇರೆ ಯಾವ್ದಾದ್ರು ಸೆಷನ್ ತಗೊಳ್ಳಾಗಿದ್ರೆ ನೋಡ್ತೀನಿ. ಈ ಮಂತ್ ನಮ್ಮ ಹತ್ರ ಉಳ್ಕೊಂಡ್ರೆ ಅದೆಷ್ಟು ಸೆಷನ್, 2 ಸೆಷನ್ಸ್, ಸಾರಿ ಒಂದೇ ಸೆಷನ್. ಓಕೆ, ಇನ್ನು ಲಾಸ್ಟ್ ನೆಕ್ಸ್ಟ್ ವೀಕ್ ಅಲ್ಲಿ ಒಂದೇ ಇರೋದು. ಸೊ ಅದರಲ್ಲಿ ಅಡ್ವೈಸರ್ಸ್ ಗಳೇ ಯಾವ್ದು ಕನೆಕ್ಟ್ ಮಾಡಕ್ ಆಗತ್ತೆ ನೋಡೋಣ. ಓಕೆ, ಸೊ ನೆಕ್ಸ್ಟ್ ವೀಕ್ ನಮ್ಮ ಅಡ್ವೈಸರ್ ಓರಿಯಂಟೇಶನ್ ಪ್ರೋಗ್ರಾಮ್ ಲಾಸ್ಟ್ ನನ್ನ ಕಡೆಯಿಂದ ಇರುತ್ತೆ. ನೋಡ ಅದಕ್ಕೆ ಯಾವ್ದಾದ್ರು ಪಾಯಿಂಟ್ ನಾನು ಏನಾದ್ರು ಮಿಸ್ ಮಾಡಿದ್ರೆ ಕನೆಕ್ಟ್ ಮಾಡೋದಕ್ಕೆ ನೋಡ್ತೀನಿ. ಓಕೆ, ಸೊ ಇವತ್ತಿನ ಪ್ರೋಗ್ರಾಮ್ ಬರೋಣ. ಸೊ ನಿನ್ನೆ ಪ್ರೋಗ್ರಾಮ್ ಜಸ್ಟ್ ಹೈಲೈಟ್ಸ್ ರಿಕ್ಯಾಪ್ ಮಾಡಿದ್ದು. ಇವತ್ತಿಂದು ಆಸ್ ಯೂಶುವಲ್ ಟ್ಯೂಸ್ಡೇ ನಮ್ಮ FMCG ಕ್ಯಾಟಗರಿ ಪ್ರಾಡಕ್ಟ್ಸ್, ಡೈಲಿ ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ ಗಳು ಯಾವ ರೀತಿ ಸಿಂಪಲ್ ಆಗಿ ಕನೆಕ್ಟ್ ಮಾಡಬೇಕು ವಿತೌಟ್ ಎನಿ PPT. ಯಾರಪ್ಪ ಇದು, ಯಾರಂತ ಗೊತ್ತಿಲ್ಲ ನನಗೆ, ಲಾಂಗ್ ನೇಮ್ ಬಂತು. ಓಕೆ, ಸೊ ಬೈ ದ ವೇ ಪ್ರತಿ ಸತಿನೂ ಕೂಡ ನೀವೇನಾದ್ರೂ ಸೆಷನ್ ಸ್ಟಾರ್ಟ್ ಮಾಡಿದಾಗ, ನಂದು ಮಾತ್ರ ಅಲ್ಲ, ಯಾವ್ದೇ ಒಂದು ನಿಮ್ಮ ಅಪ್ಲೈನ್ಸ್ ಇಲ್ಲಾಂದ್ರೆ ಎನಿ ಝೂಮ್ ಸೆಷನ್ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಚಾಟ್ ಬಾಕ್ಸ್ ಹೋಗಿ ನಿಮಗೆ ಅಲ್ಲಿ ಮೆಸೇಜ್ ಎಲ್ಲಾರ್ಗು ಕೂಡ ಕಳಿಸ್ಬೇಕಾ, ಇಲ್ಲ ಅಂತ ಹೇಳಿದ್ರೆ ಓನ್ಲಿ ಹೋಸ್ಟ್ ಅಂಡ್ ಕೋ ಹೋಸ್ಟ್ ಗೆ ಸೆಲೆಕ್ಟ್ ಮಾಡ್ಕೋಬೇಕಾ ನೋಡ್ಕೊಳ್ಳಿ. ನಾನು ಆಕ್ಚುಲಿ ಪದೇ ಬ್ಲಾಕ್ ಮಾಡ್ತಾ ಇದ್ದೆ. ಆದ್ರೆ ಕೆಲವರಿಗೆ ಮೆಸೇಜ್ ಕಳಿಸ್ಬೇಕಾದ್ರೆ ಹೋಸ್ಟ್ ಅಂಡ್ ಕೋ ಹೋಸ್ಟ್ ಸೆಲೆಕ್ಟ್ ಮಾಡ್ಕೊಳಕ್ ಬರಲ್ಲ. ನಿಮಗೆ ಬೇರೆಯವ್ರು ಕಳ್ಸಿರೋಂತ ಮೆಸೇಜ್ ನಿಮಗೆ ಡಿಸ್ಟರ್ಬ್ ಆಗಬಾರ್ದು, ಪಾಪ್ ಮೆಸೇಜ್ ನಿಮಗೆ ಬರಬಾರ್ದು ಅನ್ನೋ ಆಗಿದ್ರೆ, ಹಾಗೇನೆ ನೀವು ಕಳ್ಸೋ ಮೆಸೇಜ್ ಬೇರೆಯವ್ರಿಗೂ ಕೂಡ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಆಗಿದ್ರೆ, ಪ್ರತಿ ಸತಿನೂ ಕೂಡ ಝೂಮ್ ಸೆಷನ್ ಸ್ಟಾರ್ಟ್ ಮಾಡಿದಾಗ ಮೆಸೇಜ್ ಹೋಗಿ, ಮೆಸೇಜ್ ಅಲ್ಲಿ ನಿಮಗೆ ಮೆಸೇಜ್ ಇದರಲ್ಲಿ ಎಲ್ಲಾರ್ಗು ಕೂಡ ಕಳಿಸ್ಬೇಕಾ, ಬರೀ ಹೋಸ್ಟ್ ಅಂಡ್ ಕೋ ಹೋಸ್ಟ್ ಗೆ ಮಾತ್ರ ಕಳಿಸ್ಬೇಕಾ, ಒಂದು ಆಪ್ಷನ್ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೇರೆಯವ್ರು ಡಿಸ್ಟರ್ಬ್ ಆಗಲ್ಲ. ಓಕೆ, ನನ್ನ ಸ್ಕ್ರೀನ್ ಮೇಲೆ ದೊಡ್ಡ ಹೆಸರು ಬಂತು. ಸೊ ಯಾವ್ದು ಅಂತ ಗೊತ್ತಾಗಿಲ್ಲ, ಅದಕ್ಕೆ ಹೇಳಿದ್ದು. ಸೊ ಇವತ್ತಿನ ಸೆಷನ್ ಗೆ ಮತ್ತೆ ವಾಪಸ್ ಬರೋ ಆಗಿದ್ರೆ, ಸೊ ಆಸ್ ಯೂಶುವಲ್ ಟ್ಯೂಸ್ಡೇ FMCG ಕ್ಯಾಟಗರಿ ಪ್ರಾಡಕ್ಟ್, ಡೈಲಿ ಯೂಸ್ ಮಾಡುವಂತ ಪ್ರಾಡಕ್ಟ್ ಸಿಂಪಲ್ ಆಗಿ ಯಾವ ರೀತಿ ಹೇಳ್ಬೇಕು, ಜಸ್ಟ್ ಪ್ರಾಡಕ್ಟ್ ನೇ ತೋರಿಸಿ ನಾವು ಮಾತಾಡೋದನ್ನ ಕಲಿಬೇಕು ಅಂತ ಹೇಳಿ ಇವತ್ತು ಪ್ರತಿ ಟ್ಯೂಸ್ಡೇ ಇದನ್ನ ಇಟ್ಕೊಂಡಿರುವಂತದ್ದು. ಅದರಲ್ಲೂ ಕೂಡ ಎಕ್ಸ್ಪೀರಿಯನ್ಸ್ ಇರುವಂತವ್ರು ಯಾವ ರೀತಿ ಸಿಂಪಲ್ ಆಗಿ ಕನೆಕ್ಟ್ ಮಾಡ್ತಾ ಇದಾರೆ, ಅಂಡ್ ವಿತಿನ್ 1 or 2 minutes ಅಲ್ಲೂ ಕೂಡ ಪ್ರಾಡಕ್ಟ್ ನ ಯಾವ ರೀತಿ ಬೆನಿಫಿಟ್ಸ್ ನ ಕನೆಕ್ಟ್ ಮಾಡಿ ಆಮೇಲೆ ಫೀಚರ್ಸ್ ನ ಮಾತಾಡ್ಬೇಕು, ಅದು ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿ ಈ ಟ್ಯೂಸ್ಡೇ ಕನ್ಸಲ್ಟೆಂಟ್ಸ್ ಇಲ್ಲಾಂದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ಡ್ ಲೀಡರ್ಸ್ ಇಲ್ಲಾಂದ್ರೆ ಕನ್ಸಲ್ಟೆಂಟ್ಸ್, ಸೊ ಇನ್ ಬಿಟ್ವೀನ್ ಮಿಕ್ಸ್ ಕೂಡ ನಾನೇನ್ ಮಾಡಿದ್ದೀನಿ, ಅದು ಇದಕ್ಕೆ ಅಂತಾನೆ ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿ 1-to-1 ಅಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ಹೋಮ್ ಮೀಟಿಂಗ್ ಅಕಸ್ಮಾತ್ ನಡೀತಾ ಇದ್ರೆ, ಇವಾಗ ಹೋಮ್ ಮೀಟಿಂಗ್ ಮಾಡೋದು ಕಷ್ಟ. ಸೊ ಸ್ಟಿಲ್ 1-to-1 ಅಲ್ಲಿ ಏನಾದ್ರು ನಡೀತಾ ಇದ್ದಾಗ ಪ್ರಾಡಕ್ಟ್ ನ ಇಟ್ಕೊಂಡು ಮಾತಾಡೋದನ್ನ ಕಲಿಬೇಕು. ಪ್ರಾಡಕ್ಟ್ ಇಂಗ್ರೀಡಿಯೆಂಟ್ ಅದಕ್ಕಿಂತ ಮುಂಚೆ ಬೆನಿಫಿಟ್ ನ ಮಾತಾಡೋದನ್ನ ಕಲಿಬೇಕು ಅಂತ ಹೇಳಿ ಈ ಒಂದು ಟ್ಯೂಸ್ಡೇ ನಿಮಗೆ ಎಕ್ಸ್ಪೋಜರ್ ಸಿಗ್ಲಿ ಅಂತ ಹೇಳಿ ಈ ಒಂದು ಸೆಷನ್. ಹಾಗೇನೆ ಈ ಟ್ಯೂಸ್ಡೇ ಪ್ರೋಗ್ರಾಮ್ ಅಲ್ಲಿ ಬರುವಂತ ಪ್ರಾಡಕ್ಟ್ ಗಳು ನಿಮ್ಮ ಲಾಯಲ್ಟಿಗೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಅಂತ ಹೇಳಿ ಇದನ್ನೇ ಸ್ಪೆಸಿಫಿಕ್ ಆಗಿ ಕೊಟ್ಟಿರೋದು. ಸೊ ಈವನ್ ಥರ್ಸ್ಡೇಸ್ ಅಂಡ್ ಫ್ರೈಡೆ ಅದನ್ನು ಕೂಡ ಆಡ್ ಮಾಡ್ಕೊಂಡ್ರೆ ಲಾಯಲ್ಟಿಗೆ ಹೆಲ್ಪ್ ಆಗುತ್ತೆ. ಬಟ್
ಥರ್ಸ್ಡೇ ಅಂಡ್ ಫ್ರೈಡೆ ಸೆಷನ್ ನ ಕನೆಕ್ಟ್ ಮಾಡೋದು ಸ್ವಲ್ಪ ಕಾಂಪ್ಲಿಕೇಟೆಡ್. ಯಾಕೆಂತ ಹೇಳಿದ್ರೆ ಅದು ಸ್ಪೆಷಲೈಸ್ಡ್ ಪ್ರಾಡಕ್ಟ್, ಅದಕ್ಕೆ ಟೈಮ್ ಕೊಡ್ಬೇಕು. ಆದ್ರೆ ಟ್ಯೂಸ್ಡೇ ಪ್ರೋಗ್ರಾಮ್ ಗೆ ಬೇಗ ಕಲ್ತ್ಕೋಬಹುದು. ಓಕೆ, ಸೊ ಅದೇ ಒಂದು ಇಂಟೆನ್ಷನ್. ಸೊ ಇವತ್ತಿನ ಒಂದು ಪ್ರೋಗ್ರಾಮ್ ನಡೆಸ್ಕೊಡೋದಕ್ಕೆ ಹೆಸರು ಆಲ್ರೆಡಿ ನಾನು ವಾಟ್ಸ್ಆಪ್ ಅಲ್ಲಿ ಹಾಕಿದೆ. ಸೊ ಗಾಯತ್ರಿ ಅವರು, ಸೊ ನಮ್ಮ ಆಫ್ಟರ್ನೂನ್ ಸೆಷನ್ ನಮ್ಮ ಏನ್ ಸ್ಟಾರ್ಟ್ ಮಾಡಿದ್ವಿ, ಸೊ ನಮ್ಮನೆ ಸ್ಪೆಷಲ್ ಅತಿಥಿ ಅದರಲ್ಲೂ ಕೂಡ ಬಂದಿದ್ರು. ಸೊ ಮತ್ತೆ ಅವ್ರ ಕಡೆಯಿಂದ ಸುಮಾರು ಜನ ಮೋಸ್ಟ್ಲಿ ನೋಡಿರಲ್ಲ, ಅದಕ್ಕೆ ಅಂತ ಹೇಳಿ ಅವ್ರನ್ನ ಮತ್ತೆ ಇನ್ವೈಟ್ ಮಾಡಿ ನಿಮ್ಗೆ ಪ್ರೆಸೆಂಟ್ ಮಾಡೋದಕ್ಕೆ ಕರಿತಾ ಇದ್ದೀನಿ. ಸೊ ಗಾಯತ್ರಿ ಅವ್ರದ್ದು ಒಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ನಾನು ಪ್ರತಿ ಸತಿನೂ ಕೂಡ ಲಾಯಲ್ಟಿ ಪ್ರೋಗ್ರಾಮ್ ಅಲ್ಲಿ 30,000 to 40,000 ತನಕ ಸೇವಿಂಗ್ಸ್ ಮಾಡ್ಬೋದು ಅಂತ ಹೇಳ್ತಿದೆ. ಆದ್ರೆ ಇವ್ರದೊಂದು ಸ್ಪೆಷಲ್ ಒಂದು ಸೇವಿಂಗ್ಸ್ 1 ಲಕ್ಷದ ತನಕನೂ ಕೂಡ, ಒಂದೇ ವರ್ಷದಲ್ಲಿ 1 ಲಕ್ಷದ ತನಕನೂ ಕೂಡ ಸೇವಿಂಗ್ಸ್ ಮಾಡಿದ್ದಾರೆ. ಹೇಗೆ ಅಂತ ಅವರೇ ಹೇಳ್ತಾರೆ, ಡೋಂಟ್ ವರಿ. ಸೊ 1 ಲಕ್ಷ ತನಕನೂ ಕೂಡ ಸೇವಿಂಗ್ಸ್ ಮಾಡ್ಬೋದು. ಹಾಗೇನೆ ಸಿಂಪಲ್ ಹೋಮ್ ಮೇಕರ್ ಆಗಿ ನಮ್ಮ ಫ್ಯಾಮಿಲಿಗೆ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್, ಫ್ಯಾಮಿಲಿಲಿ ಯಾರು ಇನ್ಕಮ್ ಅರ್ನ್ ಮಾಡ್ತಾ ಇದಾರೆ ಅದ್ರ ಜೊತೆಗೆ ಸುಮಾರು ಜನ ಲೇಡೀಸ್ ಯೋಚನೆ ಮಾಡೋ ಪ್ರಕಾರ, ಸೊ ನನ್ನ ಕಡೆಯಿಂದನೂ ಒಂದು ಕಾಂಟ್ರಿಬ್ಯೂಷನ್ ಮಾಡ್ಬೇಕು ಅಂತ ಯಾರೆಲ್ಲ ಯೋಚನೆ ಮಾಡ್ತಾರೆ, ಅದೇ ತರನೇ ಗಾಯತ್ರಿ ಅವರು ಕೂಡ ಯೋಚನೆ ಮಾಡಿ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ಗೋಸ್ಕರ ಈ ಒಂದು ಅಪರ್ಚುನಿಟಿ ತಗೊಂಡು, ಹಾಗೇನೆ ಬೇಕಾದಷ್ಟು ಅಚೀವ್ಮೆಂಟ್ಸ್ ನಮ್ಮ ಮೋದಿ ಕೇರಲ್ಲಿ ಮಾಡಿ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅಂಡ್ ಪ್ರಾಡಕ್ಟ್ ಇನ್ಫಾರ್ಮೇಶನ್ ನ ತಿಳ್ಕೊಂಡಿರೋರು, ವೆರಿ ಸಿಂಪಲ್ ಆಗಿ, ಆಮೇಲೆ ಬೇರೆಯವರಿಗೆ ಆರಾಮಾಗಿ ಕನೆಕ್ಟ್ ಮಾಡೋದಕ್ಕೆ ಮಾತಾಡುವಂತ ಒಂದು ಟೆಕ್ನಿಕ್ ಯೂಸ್ ಮಾಡ್ಕೊಂಡಿರೋರು ನಮ್ಮ ಗಾಯತ್ರಿ ಅವರು ಬೆಂಗಳೂರಿಂದಾನೆ. ಸೊ ಲೆಟ್ಸ್ ಇನ್ವೈಟ್ ಅಂಡ್ ಹ್ಯಾಂಡ್ ಇಟ್ ಓವರ್ ಟು ಅವರ್ ಗಾಯತ್ರಿ ಮೇಡಮ್. ಗಾಯತ್ರಿ ಮ್ಯಾಮ್. Yes sir. Thank you sir. Thank you so much. Yes madam, welcome. Yes sir. ನಮಸ್ತೆ sir. ನಮಸ್ತೆ. Thank you so much. Yes sir. ತುಂಬಾ ಖುಷಿ ಆಗುತ್ತೆ. ನನ್ನ ಪ್ರಾಡಕ್ಟ್ಗಳ ಬಗ್ಗೆ ಮಾತಾಡ್ಬೇಕು ಅಂತ ನೀವು ಹೇಳಿದಾಗ ನಂಗೆ ತುಂಬಾ ಖುಷಿ ಆಯ್ತು. ಸರ್, ನಾನು ಹುಟ್ಟಿದ್ದು ಒಂದು ಸಣ್ಣ ಗ್ರಾಮ, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಕಳವಾರ ಅನ್ನೋ ಒಂದು ಗ್ರಾಮ. ಅಲ್ಲಿಂದ ನನ್ಗೆ ವಿಶ್ವೇಶ್ವರಯ್ಯ ಅವರ ಹುಟ್ಟಿದ ಸ್ಥಳದಿಂದ 1 ಕಿಲೋಮೀಟರ್ ಅಷ್ಟೇ ನಾನು ಹುಟ್ಟಿದ್ದು. ಸೊ ಅಲ್ಲಿಂದ ಎಜುಕೇಶನ್ ಎಲ್ಲ ಮುಗಿಸಿ ನಾನು ಮದ್ವೆ ಆದ್ಮೇಲೆ ಸೊ ಮದ್ವೆ ಆಯ್ತು. ನನಗೆ 2 ಮಕ್ಕಳು, 1 ಹೆಣ್ಣು 1 ಗಂಡು. ಯಜಮಾನ್ರು ಬಂದು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಲ್ಲಿ ವರ್ಕ್ ಮಾಡ್ತಾರೆ, ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ. ಸೊ ಅದಾದ್ಮೇಲೆ ಮಕ್ಕಳಾಯ್ತು, ಎಲ್ಲ ಆಯ್ತು, ಏನಾದ್ರು ಮಾಡ್ಬೇಕು ಅನ್ನೋ ಆಸೆ. ಸೊ ಆ ಟೈಮಲ್ಲಿ ನನಗೆ ಕೆಲವೊಂದು ಅವಕಾಶಗಳು ಸಿಕ್ತು, ನೆಟ್ವರ್ಕ್ ಮಾರ್ಕೆಟಿಂಗ್, ಬೇರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಸೊ ಅದ್ ಮಾಡ್ತಾ ನನಗೆ ಅಷ್ಟೊಂದು ಖುಷಿ ಆಗ್ಲಿಲ್ಲ ನನ್ಗೆ. ಸೊ ಆ ಟೈಮಲ್ಲಿ ನಾನು ತುಂಬಾ ಸರ್ಚ್ ಮಾಡ್ತಿದ್ದೆ. ಆ ಟೈಮಲ್ಲಿ ನನ್ಗೆ ಈ ಒಂದು ಅವಕಾಶ ಸಿಕ್ಕಿದ್ದು, ಮೋದಿ ಕೇರ್ ಅವಕಾಶ ಸಿಕ್ಕಿದ್ದು, ತುಂಬಾ ಖುಷಿ ವಿಷಯ ಸೇರೋದು. ಸೊ ಫಸ್ಟ್ ನಾನು ಅಪೋಸ್ ಮಾಡಿದೆ, ನನಗ್ ಬೇಡ, ನಾನು ಬೇರೆ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ. ಸೊ ಆದ್ರೆ ನನ್ನ ಸಿಸ್ಟರ್ ಅಲ್ಲಿ ಹೇಳಿದ್ದು, ಇದನ್ನ ಯೂಸ್ ಮಾಡು, ನೀವು ಯೂಸ್ ಮಾಡಾದ್ಮೇಲೆ ನಿಮ್ಗೆ ಇಷ್ಟ ಆದ್ರೆ ಅದನ್ನ ಬೆನಿಫಿಟ್ ಅನ್ನು ತಗೊಳ್ರಿ, ಇಲ್ಲ ಅಂದ್ರೆ ಬೇಡ ಅಂತ ಹೇಳಿದ್ದು. ಸೊ ಅದಾದ್ಮೇಲೆ ನಾನು ಸರಿ, ಅವರು ಬಲವಂತಕ್ಕೆ ನಾನು ಕನೆಕ್ಟ್ ಆಗಿದ್ದು. ಸೊ ನನಗೆ ತುಂಬಾ ಖುಷಿ ಆಗಿದ್ದು, ಹೋಮ್ ಕೇರ್, ಲಾಂಡ್ರಿ ಕೇರ್ ಎಲ್ಲ ಪ್ರಾಡಕ್ಟ್ಸ್ ತುಂಬಾ ಖುಷಿ ಆಗಿದ್ದು. ಸೊ ಆ ಟೈಮಲ್ಲಿ ನನಗೆ ಸ್ವಲ್ಪ ಹೆಲ್ತ್ ಸಮಸ್ಯೆ, ಸ್ವಲ್ಪ ಏನು ತುಂಬಾನೇ ಹೆಲ್ತ್ ಸಮಸ್ಯೆ ಇತ್ತು. ಸೊ ಹಾಗೆ ನಾನು ಅದನ್ನು ಸ್ವಲ್ಪ ಕನೆಕ್ಟ್ ಮಾಡ್ಕೊಂಡು ಎಲ್ಲ ಮಾಡ್ತಾ, ಆ ಟೈಮಲ್ಲೆಲ್ಲ ನಮ್ಗೆ ಲಾಯಲ್ಟಿ ಎಲ್ಲ ಏನು ಇರ್ಲಿಲ್ಲ ಸರ್. ಅದಾದ್ಮೇಲೆ ನನ್ಗೆ ಲಾಯಲ್ಟಿ ಅನ್ನೋ ಒಂದು ಕಾನ್ಸೆಪ್ಟ್ ಸಿಕ್ಕಿದ್ದು ತುಂಬಾ ಅಂದ್ರೆ ತುಂಬಾ ಖುಷಿ ವಿಷಯ ಅದು. ಸೊ ಹೀಗಂತೂ ಇನ್ನೂ ಖುಷಿ ವಿಷಯ ಏನು ಅಂತಂದ್ರೆ, ಲಾಯಲ್ಟಿಯಲ್ಲಿ ಮಂತ್ಲಿ ನಾನು 10,000 rupees ಪ್ರಾಡಕ್ಟ್ ಅನ್ನ ಅರ್ನ್ ಮಾಡಬಹುದು, ತಗೋಬಹುದು ಅನ್ನೋದು ಲಾಯಲ್ಟಿಗೆ ನಂಗೆ ಕನೆಕ್ಟ್ ಆಗುತ್ತೆ ಅಂತ. ಅದು ಇನ್ನೂ ಖುಷಿ ಆಯ್ತು. 5,000 ಇದ್ದಿದ್ದು 7,000 ಇದ್ದಿದ್ದು ಈಗ 10,000 ತನಕ ಬಂದಿದೆ. ಸೊ ನಂಗೆ ತುಂಬಾ ಖುಷಿ ಆಯ್ತು. ಸೊ ಅದಾದ್ಮೇಲೆ ನಾನು ಮಕ್ಕಳೆಲ್ಲ ಎಜುಕೇಶನ್ ಕಂಪ್ಲೀಟ್ ಆಯ್ತು. ಸೊ ಅವ್ರಿಗೂ 18 ವರ್ಷ ಆದ್ಮೇಲೆ ಮಕ್ಳಿಬ್ಬರನ್ನು ಕನೆಕ್ಟ್ ಮಾಡಿದೆ ನಾನು. ಮಕ್ಳಿಬ್ಬರನ್ನು ಕನೆಕ್ಟ್ ಮಾಡಿದಾಗ ನಂದು 3 ಐಡಿ ಆಯ್ತು ನಮ್ಮ ಮನೆಯಲ್ಲಿ. ಸೊ ಮಗ, ಮಗಳು, ನಾನು. ಸೊ 3 ಐಡಿಯಲ್ಲೂ ನನಗೆ ತುಂಬಾನೇ ಪ್ರಾಡಕ್ಟ್ಸ್, ಹೆಲ್ತ್ ಎಲ್ಲ ಪ್ರಾಡಕ್ಟ್ಸ್ ನಾನು ಯೂಸಬಲ್, ನಾನು ಯೂಸ್ ಮಾಡೋ ಅಂತದ್ದು ತುಂಬಾನೇ ಇಷ್ಟಪಟ್ಟು 3 ಐಡಿಯಲ್ಲೂ ನಾನು 10,000 rupees ಪರ್ ಮಂತ್. ಸೊ 12 ಮಂತ್ ಕೂಡ ನಾನು ತಗೊಳ್ತಾ. ಸೊ ಇವತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ಲಾಯಲ್ಟಿಯಲ್ಲಿ 1 ಲಕ್ಷ ರೂಪಾಯಿ ಪ್ರಾಡಕ್ಟ್ಸ್ ಅನ್ನ ನಾನು ಬೈ ಮಾಡ್ತಿದ್ದೀನಿ, ತಗೊಳ್ತಾ ಇದ್ದೀನಿ, ಸೇವ್ ಮಾಡ್ತಿದ್ದೀನಿ ಸರ್. ನನಗೆ ಹಾಗೆ ನನ್ನ ನನ್ನ ಸುತ್ತಮುತ್ತ ನನ್ನ ಫ್ಯಾಮಿಲಿ ಅವ್ರಿಗೆಲ್ಲ ರಿಲೇಷನ್ಸ್ಗೆಲ್ಲ ಕೊಟ್ಟು, ಮತ್ತೆ ನನ್ನ ಇನ್ನೊಂದು ಏನು ಅಂತಂದ್ರೆ, ನನಗೆ ಯಾರಿಗಾದ್ರೂ ಮದುವೆ ಅಥವಾ ಏನೋ ಒಂದು ಪ್ರೋಗ್ರಾಮ್ಗಳಾದ್ರೂ ನಾನು
ದುಡ್ಡು ಕೊಡೋದನ್ನ ಬಿಟ್ಟಿದ್ದೀನಿ, ಹಣ ಕೊಡಲ್ಲ ನಾನು. ನನ್ನ ಪ್ರಾಡಕ್ಟ್ ಗಳನ್ನ ನಾನು ತಗೊಂಡು ನಾನು ಕೊಡೋ ಅಂತದ್ದು. ಯಾಕೆಂತಂದ್ರೆ ಅವ್ರಿಗೆಲ್ಲ ಅವೆಲ್ಲ ಯೂಸ್ ಮಾಡಲ್ಲ, ಕಾಸ್ಟ್ಲಿ ಅಂತಾರೆ, ಅದು ಇದು ಏನೇನೋ ಹೇಳ್ತಿರ್ತಾರೆ. ಸೊ ಹಾಗಾಗಿ ನಾನು ಅದನ್ನ ಕೊಡ್ತಾ ಸೊ ಅವ್ರಿಗಳಿಗೂ ಕೂಡ ನಾನು ಪ್ರಾಡಕ್ಟ್ ಗಳನ್ನ ಕೊಟ್ಟಿದ್ದೀನಿ. ಹೋಮ್ ಕೇರ್ ಬಲ್ಕ್ ಆಗಿ ಕೊಟ್ಟಿದ್ದೀನಿ, ಮತ್ತೆ ಸುಮಾರು ಎಲ್ಲಾನು ನಮ್ದು ಪ್ರಾಡಕ್ಟ್ ಗಳನ್ನ ಕೊಡ್ತಾ ನನಗೂ ಕೂಡ ಈ ಒಂದು ಕಂಪನಿಯಲ್ಲಿ ನನ್ಗೆ ಲಾಯಲ್ಟಿ ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ನನ್ಗೆ ತುಂಬಾ ಬೆನಿಫಿಟ್ ಸಿಗ್ತಾ ಇದೆ ಸರ್. ಸೊ ಅದ್ರ ಬಗ್ಗೆ ನಾನು ಇವತ್ತು ನೀವು ಕೇಳಿದಾಗ ನನಗೆ ತುಂಬಾ ಖುಷಿ ಆಯ್ತು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಈಗ ನಾನು ನಮ್ಮ ಪ್ರಾಡಕ್ಟ್ ಗಳ ಬಗ್ಗೆ ಇನ್ಫಾರ್ಮೇಶನ್ಸ್ ಕೊಡ್ತೀನಿ. ಆದ್ರೆ ಟೈಮ್ ಸಾಕಾಗಲ್ಲ. ನಮ್ಮ ಪ್ರಾಡಕ್ಟ್ ಗಳ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ರೆ ಓಕೆ, ಡೈಲಿ ಯೂಸಬಲ್ ಪ್ರಾಡಕ್ಟ್ಸ್ ಈಸಿಯಾಗಿ ನಮ್ಗೆ ಬೆನಿಫಿಟ್ ಸಿಗೋವಂಥದ್ದು. ಇವತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲ ವಿಷಯದಲ್ಲೂ ನಾನು ತುಂಬಾನೇ ಖುಷಿ ಪಡ್ತೀನಿ ಸರ್. ಸೊ ಈಗ ನಾನು FMCG ಡೈಲಿ ಯೂಸಬಲ್ ಪ್ರಾಡಕ್ಟ್ಸ್ ಗಳ ಬಗ್ಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಫಸ್ಟ್ ಪರ್ಸನಲ್ ಕೇರ್ ಬಗ್ಗೆ. ಪರ್ಸನಲ್ ಕೇರ್ ಅಂತಂದ್ರೆ ಎಲ್ಲರೂ ಕೇಳಿದಿರ, ಎಲ್ಲರೂ ಇವತ್ತು ಎಲ್ಲ ಕನ್ಸಲ್ಟೆನ್ಸಿ ಅಂತ ಅನ್ಕೊಂಡಿದೀನಿ. ಕಂಪನಿಯಲ್ಲಿ ಎಲ್ಲಾ ತರದ ಪ್ರಾಡಕ್ಟ್ ಗಳ ಬಗ್ಗೆ ಇನ್ಫಾರ್ಮೇಶನ್ಸ್ ನಿಮ್ ಲೀಡರ್ಸ್ ಕಡೆಯಿಂದ ಸಿಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ಬಳಸ್ತಿರ್ತೀರಾ ಅನ್ಕೊಂಡಿದೀನಿ. ಸೊ ನನಗೆ ತುಂಬಾ ಇಷ್ಟವಾಗಿರೋದು ತುಂಬಾ ಇದೆ, ಎಲ್ಲ ಪ್ರಾಡಕ್ಟ್ಸ್ ನಾನು ಬಳಸ್ತೀನಿ. ಅದ್ರಲ್ಲಿ ಕೆಲವೊಂದು ಮಾತ್ರ ನಿಮ್ಗೆ ಟೈಮ್ ಸ್ವಲ್ಪ ಕೊಟ್ಟಿರೋದ್ರಿಂದ ಕೆಲವೊಂದು ಹೇಳ್ತೀನಿ. ಸೊ ನಾನು ಫಸ್ಟ್ ನನ್ಗೆ ಸ್ಕಿನ್ ಎಲ್ಲ ಡ್ರೈ ಇದ್ದಿದ್ರಿಂದ ನಾನು ಸೋಪ್ ವಾಶ್ ಹನಿ ಅಂಡ್ ಗ್ಲಿಸರಿನ್ ಸೋಪ್ ಅನ್ನ ಬಳಸ್ದೆ. ನಾನು ಇದನ್ನ ಕಂಡ್ಕೊಂಡಿದ್ದು ಅಂದ್ರೆ ಗ್ಲಿಸರಿನ್ ಇದೆ, ಹನಿ ಇದೆ. ಸೊ ನನ್ನ ಡ್ರೈ ಸ್ಕಿನ್ ಗೆ ತುಂಬಾ ಈಸಿ ಆಗಿ ಅದು ವರ್ಕ್ ಆಗುತ್ತೆ, ಸಾಫ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಕಂಪನಿಯಿಂದಾನು ಇನ್ಫಾರ್ಮೇಶನ್ಸ್ ಕೊಡ್ತಿದ್ರು. ಅದನ್ನ ತಗೊಂಡಾಗ ನಾನು ಇದನ್ನ ಬಳಸ್ದೆ. ನನ್ಗೆ 1 ತಿಂಗಳಿಲ್ಲ 8 ದಿವಸದಲ್ಲಿ ರಿಸಲ್ಟ್ ಸಿಕ್ಕಿದೆ ಅಂತದ್ದು ನನ್ಗೆ ಡ್ರೈ ಸ್ಕಿನ್ ಗೆ. ಇದು ಅದ್ರ ಜೊತೆಲಿ ಮತ್ತೆ ಹ್ಯಾಂಡ್ ಅಂಡ್ ಬಾಡಿ ಲೋಷನ್ ಈಗ ಹೊಸದು ಒಂದು ಪ್ಯಾಕ್ ಅಲ್ಲಿ ಬಿಟ್ಟಿದ್ದಾರೆ, ತುಂಬಾ ಖುಷಿ ಆಗುತ್ತೆ. ಆರೆಂಜ್ ಕಲರ್ ಇದು ಅಷ್ಟೇ. ಇದು ಬಳಸೋದ್ರಿಂದ ನನ್ನ ಸ್ಕಿನ್ ಕೂಡ ಇವತ್ತು ನಾರ್ಮಲ್ ಸ್ಥಿತಿಯಲ್ಲಿದೆ. ತುಂಬಾ ಡ್ರೈ ಇತ್ತು ನಂದು, ಇವತ್ತು ನಾರ್ಮಲ್ ಸ್ಥಿತಿಯಲ್ಲಿದೆ. ಇವತ್ತು ನನ್ನ ಸ್ಕಿನ್ ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಸೊ ಅದೇ ತರ ಇನ್ನೊಂದು ಅದನ್ನು ಬಳಸ್ತಿದ್ದೆ. ಸೊ ಈಗ ಹನಿ ಅಂಡ್ ಗ್ಲಿಸರಿನ್ ನಾನು ಬಳಸ್ತಿಲ್ಲ, ನಾನು ಸೋಪ್ ವಾಶ್ ಇದನ್ನ ಬಳಸ್ತಿದ್ದೀನಿ. ನಾನು ಅಲೋವೆರಾ ಸೋಪ್ ಅನ್ನ ಬಳಸ್ತಿದ್ದೀನಿ. ಇದು ಅಷ್ಟೇ ಎಷ್ಟು ಸಿಂಪಲ್ ಆಗಿದೆ ಅಂತಂದ್ರೆ ಅಲೋವೆರಾ, ನೀಮ್, ತುಳಸಿ ಅದರಿಂದ ಎಕ್ಸ್ಟ್ರಾಕ್ಟ್ ತಗೊಂಡಿರೋದು, ಅದರಿಂದ ಒಳ್ಳೆ ಒಂದು ಇಂಗ್ರೀಡಿಯೆಂಟ್ಸ್ ಅನ್ನ ತಗೊಂಡು ಮಾಡಿರೋಂಥದ್ದು. ಒಳ್ಳೆ ಫ್ಲೇವರು. ಇದು ನನ್ಗೆ ಭಾರಿ ಇಷ್ಟ ಆಗಿರೋಂಥದ್ದು. ನಾನು ಎಲ್ಲರಿಗೂ ಎಲ್ಲ ಅವ್ರವ್ರ ಸ್ಕಿನ್ ನೋಡಿ ನಾನು ಕೊಡೋ ಅಂತದ್ದು ನಾನು ಪ್ರಾಡಕ್ಟ್ ಅನ್ನ. ಇದು ಕೂಡ ನಾನು ಬಳಸ್ತಿದ್ದೀನಿ. ತುಂಬಾ ಚೆನ್ನಾಗಿದೆ. ಅದು ಅಷ್ಟೇ. ಜೊತೆಗೆ ಹ್ಯಾಂಡ್ ವಾಶ್ ನಮ್ಮದಲ್ಲಿ 3 ಫ್ಲೇವರ್ ಇದೆ. ಅದರಲ್ಲಿ 3 ಫ್ಲೇವರ್ ಅನ್ನು ನಾನು ಬಳಸ್ತೀನಿ. ಸೊ ಇದು ಕೂಡ ನನ್ನ ಫೇವ್ರೇಟ್. ಸೊ ಹ್ಯಾಂಡ್ ವಾಶ್ ಎಷ್ಟು ದಿವಸ ಬರುತ್ತೆ, ತುಂಬಾ ದಿವಸ ಬಾಳಿಕೆ ಕೂಡ ಬರುತ್ತೆ. ನನ್ಗೆ 1 ತಿಂಗಳು 1.5 ತಿಂಗಳಷ್ಟು ಬಾಳಿಕೆ ಬರುತ್ತೆ. ತುಂಬಾ ಸಾಫ್ಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಹೈಜೆನಿಕ್ ಆಗಿರುತ್ತೆ. ಇವತ್ತು ಹೈಜೆನಿಕ್ ಇಷ್ಟಪಡ್ತೀವಿ ನಾವು. ಸೊ ಹಾಗಾಗಿ ಇದು ಹೈಜೆನಿಕ್ ಆಗಿ ಇರುತ್ತೆ. ತುಂಬಾ ಹ್ಯಾಂಡ್ಸ್ ಎಲ್ಲ ತುಂಬಾ ಸಾಫ್ಟ್ ಕೂಡ ಇರುತ್ತೆ. ಓಕೆ, ಇದು 3 in 1. ಓಕೆ, ನಾವು ಹ್ಯಾಂಡ್ ವಾಶ್ ಮಾಡ್ಬೋದು, ಬಾತ್ ಮಾಡ್ಬೋದು, ಟಬ್ಗೆ ಹಾಕೊಂಡು ಸ್ನಾನ ಕೂಡ ಮಾಡ್ಬೋದು. ಇದು ಆ ತರ ಒಂದು ಇನ್ನು ಬೇರೆ ಬೇರೆ ಏನೇನಕ್ಕೆ ಯೂಸ್ ಮಾಡ್ತಾರೆ. ಬಟ್ ಇಷ್ಟಂತೂ 100% ಗ್ಯಾರಂಟಿ ಇದು ನಾನ್ ಬಳಸ್ತಕ್ಕಂಥದ್ದು. ಇದು ಸೊ ತುಂಬಾ ಚೆನ್ನಾಗಿದೆ. ಇದು ಕೂಡ ನಾನು ಈಸಿಯಾಗಿ ನಾನು ಬೇರೆಯವ್ರಿಗೆ ಕೊಡ್ಲಿಕ್ಕೆ ಕೊಡ್ತೀನಿ. ನಾನು ಈಸಿಯಾಗಿ ಕೊಡ್ತೀನಿ. ಯಾಕೆಂತಂದ್ರೆ ಹೊರಗಡೆ ಸಿಗೋಂಥದ್ದು ತುಂಬಾ ಏನು ಅದು ಹೇಳ್ಬಾರ್ದು, ಕೆಮಿಕಲ್ ಇರೋದ್ರಿಂದ ತುಂಬಾ ಹಾರ್ಡ್ ಆಗಿರುತ್ತೆ. ಅದರಿಂದ ಬೆನಿಫಿಟ್ ಏನು ಇಲ್ಲ ಪಾಪ. ಸೊ ಹಾಗಾಗಿ ಇದನ್ನ ಬಳಸ್ತಾ ಇರೋವಂಥವ್ರು ನಂತರನೇ ಇರುತ್ತೆ, ಅವರು ಕೂಡ ಆರೋಗ್ಯವಾಗಿರೋದಕ್ಕೆ ಇಷ್ಟಪಡ್ತಾರೆ, ಆರೋಗ್ಯವಾಗಿದ್ದಾರೆ ಕೂಡ. ಸೊ ಜೊತೆಗೆ ಇದು ಬಿಯಾಂಡ್ ಬ್ಲೂ ನನ್ ತುಂಬಾ ಫೇವ್ರೇಟ್. ಆಕ್ಚುಲಿ ಹೊರಗಡೆ ಪ್ರಾಡಕ್ಟ್ ಅನ್ನ ನಾನು ಬಳಸ್ತಾ ಅದರಿಂದ ತುಂಬಾನೇ ಸಮಸ್ಯೆಗಳಾಗಿತ್ತು. ನಾನು ಹೇಳ್ದೆ ಆಗ್ಲೇ, ಹೆಲ್ತ್ ಸಮಸ್ಯೆ ತುಂಬಾ ಆಗಿತ್ತು ಅಂತ. ಆ ಟೈಮಲ್ಲಿ ನಾನು ಇದನ್ನ ಬಳಸ್ತಾ ನನಗೆ ತುಂಬಾನೇ ಬೆನಿಫಿಟ್ ಸಿಕ್ಕಂಥದ್ದು. ಆಕ್ಚುಲಿ ತಿಂಗಳಿಗೆ ಏನಿಲ್ಲ ಅಂದ್ರೂ 10 ಪೀಸ್ ಅಂತೂ ಇದನ್ನ ನಾನು ಬೇರೆಯವ್ರಿಗೆ ರೆಫರ್ ಮಾಡ್ತೀನಿ. ಇದು ತುಂಬಾ ಈಸಿಯಾಗಿ ನಾನು ಕೊಡ್ತೀನಿ. ಯಾಕಂದ್ರೆ ನಾನು ಬಳಸ್ತಾ ಇದ್ದೀನಿ, ಬಳಸಿ ಇದು ಬೆನಿಫಿಟ್ ತಗೊಂಡಿರೋದ್ರಿಂದ ಬೇರೆಯವ್ರಿಗೂ ಕೂಡ ನಾನು ಈಸಿಯಾಗಿ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿನೇ ನಾನು ಲಾಯಲ್ಟಿಯಲ್ಲಿ 1 ಲಕ್ಷ ನಾನು ಅರ್ನ್ ಮಾಡ್ಲಿಕ್ಕೆ ಈಸಿ ಆಗಿತ್ತು. ಸೊ ಅದ್ರ ಜೊತೆಗೆ ಇವತ್ತು ಇನ್ನೊಂದು ಕೆಲವೊಂದು ಪ್ರಾಡಕ್ಟ್ ಗಳನ್ನ ನೋಡೋಣ. ಹೋಮ್ ಕೇರ್ ಅಲ್ಲಿ ಇದು ಏನು ಡೈಲಿ ಯೂಸಬಲ್ ಅಂತದ್ದು. ಓಕೆ, ಇದು ಸ್ಟೆರಿ ಕ್ಲೀನರ್ ಎಲ್ಲ ಗೊತ್ತಿದೆ ಅನ್ಕೊಳ್ತೀನಿ. ಸ್ಟೆರಿ ಕ್ಲೀನರ್ ಇಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಬಳಸ್ತಿದ್ದೀರಾ ಅಂತ. ನಾನಂತೂ ಸುಮಾರು ಬೆನಿಫಿಟ್ ತಗೊಳ್ತೀನಿ ನಾನು ಇದರಿಂದ. ಓಕೆ, BKC ಅನ್ನೋದು ಅಂದ್ರೆ ಇದು ತುಂಬಾನೇ ಈಸಿಯಾಗಿ
ಒಂದು ಏನು ಕ್ರಿಮಿಕೀಟಗಳನ್ನ ನಾಶ ಮಾಡೋ ಅಂತದ್ದು, ಅಂದ್ರೆ ತುಂಬಾ ಫ್ರೆಶ್ನೆಸ್ ಕೊಡುತ್ತೆ ಮನೆಯಲ್ಲಿ. ನನಗೆ ತುಂಬಾ ಇಷ್ಟ ಆಗೋದು. ಬಾತ್ರೂಮ್ಗೆ ಹಾಕ್ತೀನಿ, ಮನೆಗೆ ಯೂಸ್ ಮಾಡ್ತೀನಿ ಇದನ್ನ. ಸೊ ಸುಮಾರು ಕೆಲಸ ಕೂಡ ಮಾಡುತ್ತೆ ಇದು. ಹಸು ಕರುಗಳಿಗೆ ಕೂಡ ಇದನ್ನ ಬಳಸಬಹುದು, ಕೋಳಿ ಫಾರ್ಮ್ಗೆ ಕೂಡ ಕೊಡ್ಬೋದು, ಯಾಕಂದ್ರೆ ಕೆಟ್ಟ ಸ್ಮೆಲ್ ಅನ್ನ ಬೇಗ ತೆಗೆಯುತ್ತೆ ಇದು. ಸೊ ಅಂತ ಒಂದು ಫಾರ್ಮುಲಾ ಇದರಲ್ಲಿ ಇದೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಂದು ಸಮೀರ್ ಮೋದಿ ಸರ್ಗೆ. ಸೊ ಇದಾದ್ಮೇಲೆ ಅದ್ರ ಜೊತೆಗೆ HD ಫ್ಲೋರ್ ಕ್ಲೀನರ್ ಎಂತ ಒಂದು ಕೆಲಸ ಮಾಡುತ್ತೆ ಅಂತಂದ್ರೆ ಹೆವಿ ಡ್ಯೂಟಿ. ಎಂತ ಒಂದು ಕಲೆ ಇದ್ರೂ ಕೂಡ ಕಲೆನ ತೆಗೆಯುತ್ತೆ ಇದು. ನನಗೆ ಇದನ್ನು ಕೂಡ ತುಂಬಾ ಇಷ್ಟ ಆಗಿದ್ದು. ಅದ್ರ ಜೊತೆಲಿ ಇದೊಂದು 4 ಡ್ರಾಪ್ ಹಾಕೊಂಡು ನಾನು ಮನೆ ಕ್ಲೀನ್ ಮಾಡೋದ್ರಿಂದ ನಮ್ಮ ಮನೆ ಕೆಲಸದವಳು ಕೂಡ ತುಂಬಾ ಈಸಿಯಾಗಿ ಇದನ್ನ ಕೆಲಸ ಮಾಡ್ತಾಳೆ. ಅವಳಿಗೂ ಕೂಡ ಮತ್ತೆ ಇನ್ನೊಂದೇನು ಅಂತಂದ್ರೆ ಇವೆಲ್ಲ ಯೂಸ್ ಮಾಡೋದ್ರಿಂದ ಆರೋಗ್ಯವಾಗಿರಕ್ ಸಾಧ್ಯ ಆಗ್ತಾ ಇದೆ. ಓಕೆ, ಸೊ ಹಾಗಾಗಿ HD ಫ್ಲೋರ್ ಕ್ಲೀನರ್ ಕೂಡ ತುಂಬಾನೇ ನಾನು ಇದನ್ನ ಸೇಲ್ ಮಾಡ್ತೀನಿ, ಬೇರೆಯವ್ರಿಗೆ ಕೊಡ್ತೀನಿ, ಒಳ್ಳೆ ಇನ್ಕಮ್ ಮಾಡ್ತಿದ್ದೀನಿ, ಇದರಲ್ಲಿ ಅರ್ನಿಂಗ್ ಮಾಡ್ತಿದ್ದೀನಿ ನಾನು. ಸೊ ಅದ್ರ ಜೊತೆಗೆ ಇನ್ನೊಂದು ಡೆಜಾಲ್, ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಡೆಜಾಲ್ ಕೂಡ ಮಲ್ಟಿಪರ್ಪಸ್ ಇದು. ಓಕೆ, ಮಲ್ಟಿಪರ್ಪಸ್ ಅಂತ ಅಂದ್ಬಿಟ್ಟು ನಾನು ಎಲ್ಲದಕ್ಕೂ ಇದನ್ನೇ ಬಳಸಲ್ಲ, ನಾನು ಸಪ್ರೇಟ್ ಆಗಿ ಬಳಸ್ಕೊಳ್ತೀನಿ ಇದನ್ನ. ಮಲ್ಟಿಪರ್ಪಸ್ ಆದ್ರೂ ಕೂಡ ಕೆಲವೊಂದಕ್ಕೆ ನಾನು ಸಿಲ್ವರ್ ಡಿಪ್ ವಾಶ್ ಮಾಡಿದಾಗ ಇದರಿಂದ ನಾನು ವಾಶ್ ಮಾಡೋದು. ಸೊ ಅಕಸ್ಮಾತ್ ಸಾಧ್ಯನೇ ಇಲ್ಲ, ಬಟ್ಟೆ ವಾಷಿಂಗ್ ಕೂಡ ಆಗತ್ತೆ, ಮತ್ತೆ ಇದು ಏನು ಪಾತ್ರೆ ಕೂಡ ಕ್ಲೀನಿಂಗ್ ಆಗತ್ತೆ. ಆದ್ರೆ ಯಾವ್ದೇ ಕಾರಣಕ್ಕೂ ಯಾವ್ದು ನಮ್ಮ ಮನೇಲಿ ಖಾಲಿ ಆಗಲ್ಲ, ಯಾಕಂದ್ರೆ 1 ಲಕ್ಷ ತನಕ ನಮ್ದು 3 ID ಇರೋದ್ರಿಂದ ನನ್ಗೆ ಈಸಿಯಾಗಿ ಪ್ರಾಡಕ್ಟ್ ಗಳನ್ನ ನಾನು ತಗೊಳ್ಳಿಕ್ಕೆ ಈಸಿ ಆಗ್ತಾ ಇದೆ, ಬಳಸ್ತಾ ಇದ್ದೀನಿ ಕೂಡ. ಸೊ ಹಾಗೆ ಸಿಲ್ವರ್ ಡಿಪ್ ವಂಡರ್ಫುಲ್ ಪ್ರಾಡಕ್ಟ್. ನನಗಂತೂ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲರಿಗೂ ಕೊಡ್ತೀನಿ. ಈಗ ಲಕ್ಷ್ಮಿ ಹಬ್ಬ, ಗೌರಿ ಹಬ್ಬ ಬಂತು ಅಂದ್ರೆ ನನ್ನ ಆಫೀಸಲ್ಲಿ ನಾನು ಗಲಾಟೆ ಮಾಡಿ ತರಿಸ್ಕೊಳ್ತೀನಿ. ಆ ತರ ಒಂದು ಸಿಲ್ವರ್ ಡಿಪ್ ಇದು. ಬೆಳ್ಳಿ ತೊಳೆಯೋದಕ್ಕೆ ತುಂಬಾ ಈಸಿ. ಮತ್ತೆ ನಾನು ಸಿಲ್ವರ್ ಅಂಗಡಿಗೂ ಕೂಡ ಕೊಡ್ತಾ ಇದ್ದೀನಿ ಇದು, ಯಾಕಂದ್ರೆ ಅಷ್ಟು ಚೆನ್ನಾಗಿದೆ, ಕೆಮಿಕಲ್ ಇಲ್ಲ, ಮತ್ತೆ ತುಂಬಾ ಈಸಿಯಾಗಿ ವಾಶ್ ಆಗೋ ಅಂತದ್ದು. ಓಕೆ, ಇದೆಲ್ಲ ನೀವು ಇವುಗಳೆಲ್ಲ ಡೆಮೋ ನಿಮ್ಮ ಲೀಡರ್ಸ್ ಎಲ್ಲ ಕೊಟ್ಟಿದ್ದಾರೆ ಅನ್ಕೊಳ್ತೀನಿ. ಸೊ ಇದು ಕೂಡ ತುಂಬಾ ನಾನು ಮೂವ್ ಮಾಡ್ತೀನಿ ಇದನ್ನು ಕೂಡ. ಸೊ ಹಾಗೆ ಮಲ್ಟಿಪರ್ಪಸ್ 19 ವಂಡರ್ಫುಲ್ ಪ್ರಾಡಕ್ಟ್. ಎಂತ ಜಿಡ್ಡಿದ್ರು ಕೂಡ ತೆಗೆಯೋ ಅಂತದ್ದು ಇದು. ಒಳ್ಳೆ ಫಾರ್ಮುಲಾನ ಇದರಲ್ಲಿ ಬಳಸಿರೋ ಅಂತದ್ದು. ಎಂತ ಜಿಡ್ಡಿದ್ರು ತೆಗೆಯುತ್ತೆ. ನನಗೆ ಇದು ಕೂಡ ಫೇವ್ರೇಟ್. ಇವತ್ತು ನನ್ನ ಮನೆ ಅಷ್ಟು ಸ್ವಚ್ಛವಾಗಿದೆ ಅಂದ್ರೆ ನನ್ನ ಪ್ರಾಡಕ್ಟ್ಗಳೇ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಆರೋಗ್ಯವಾಗಿರೋದಕ್ಕೆ ಇದು ಒಂದು ಕೂಡ ಕಾರಣ. ಹೋಮ್ ಕೇರ್ ಪ್ರಾಡಕ್ಟ್ಸ್, ಇದು ಡೈಲಿ ಯೂಸಬಲ್ ಪ್ರಾಡಕ್ಟ್ಸ್ ಕೂಡ ಒನ್ ಡೇ ಡ್ರಾಪ್ ವಂಡರ್ಫುಲ್. ಕೈಗೆ ಹಾನಿಕರ ಆಗಲ್ಲ, ಪಾತ್ರೆ ನೀಟಾಗಿ ತೊಳಿಬಹುದು. ಸೊ ಅದ್ರ ಜೊತೆಗೆ ವಂಡರ್ಫುಲ್ ಸ್ಕ್ರಬ್. ಎಂತ ಒಂದು ಇದನ್ನ ಮಾಡಿದ್ದಾರೆ, ಸ್ಟೀಲ್ ಅಲ್ಲಿ ಮಾಡಿದ್ದಾರೆ ಅಂತಂದ್ರೆ ಹೇಳಲಿಕ್ಕೆ ಅಸಾಧ್ಯ. ಇಂಥ ಒಂದು ಖಂಡಿತವಾಗ್ಲಿ ಇಂಥದ್ದೊಂದು ಸ್ಕ್ರಬ್ ನನ್ಗೆಲ್ಲೂ ಸಿಗ್ಲಿಲ್ಲ, ನೋಡ್ಲಿಲ್ಲ. ಓಕೆ, ಇದು ತುಂಬಾ ಈಸಿಯಾಗಿ ನಮ್ಮ ಒಂದು ಇದನ್ನ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ತುಂಬಾ ದಿವಸ ಬಾಳಿಕೆ ಬರುತ್ತೆ. ತುಂಬಾ ಪಾತ್ರೆಯನ್ನ ಕ್ಲೀನ್ ಮಾಡಬಹುದು. ಅದ್ರ ಮೇಲೆ ಡಾಟ್ ಇರುತ್ತೆ. ಸೊ ನಾವು ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿದ್ರೆ ಡಾಟ್ ಇರುತ್ತೆ. ಆ ಡಾಟ್ ಎಲ್ಲ ಇದ್ರಲ್ಲಿ ಇರಲ್ಲ, ಈಸಿಯಾಗಿ ನೀರಿನ ಜೊತೆ ಹೋಗುತ್ತೆ. ಆಮೇಲೆ ನೀರ್ ಜಾಸ್ತಿ ಬೇಕಾಗಲ್ಲ, ಕೈಗೆ ಹಾನಿಕರ ಆಗಲ್ಲ. ತುಂಬಾ ಇಷ್ಟ. ಕೆಲಸದವಳು ಬರ್ಲಿ ಅಂದ್ರೆ ನಾನು ತುಂಬಾ ಖುಷಿಯಿಂದ ನನ್ನ ಪ್ರಾಡಕ್ಟ್ ಗಳನ್ನ ನಾನು ಬಳಸ್ತಿರ್ತೀನಿ. ಸೊ ಹಾಗೇನೆ ಫುಡ್ ಅಂಡ್ ಬೆವರೇಜ್ ವಂಡರ್ಫುಲ್ ಪ್ರಾಡಕ್ಟ್ಸ್ ಅನ್ನ ಬಿಟ್ಟಿದ್ದಾರೆ. ಸೊ ನನಗಂತೂ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಮುಂಚೆ ಟೀ ಕುಡಿತಾ ಇದ್ದೆ. ಅದು ಅಷ್ಟೇ 250 ಗ್ರಾಮ್ ಅಷ್ಟೇ ತಿಂಗಳಿಗೆ ನಾನು ಬಳಸ್ತಾ ಇದ್ದಿದ್ದು. ಇವತ್ತು ನಿಮ್ಗೆ ಆಶ್ಚರ್ಯ ಆಗತ್ತೆ, 1.5 kg ಅಥವಾ 2 kg ಅಷ್ಟು ಟೀ ಪೌಡರ್ ನನ್ನ ಮನೆಗೆ ಬಳಸ್ತೀನಿ ಇವತ್ತು. ಯಾಕೆಂದ್ರೆ ಯಥೇಚ್ಛವಾಗಿ ಟೀ ಕುಡಿತಾರೆ ನಮ್ಮ ಮನೆಯವರು. ನಾನು ಮಗ ಬಂದವ್ರಿಗೆಲ್ಲ ಟೀ ಕೊಡೋದು, ಕಾಫಿ ಕೊಡೋದು. ಕಾಫಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಟೀನು ಅಷ್ಟೇ ವಂಡರ್ಫುಲ್ ಆಗಿದೆ. ಮತ್ತೆ ಇದು ಹೆಲ್ದಿ ಕೂಡ. ಆಮೇಲೆ ನಮ್ಮ ಒಂದು ಲೀಫ್ ಇಂದ, ಅದೇನು ಟೀ ಲೀಫ್ ಬರುತ್ತಲ್ವಾ, ಆ ಲೀಫ್ ಅನ್ನ ಪುಡಿ ಮಾಡಿ ಕೊಟ್ಟಿರೋ ಅಂತದಲ್ಲ ಇದು. ಓಕೆ, ಮತ್ತೆ ಜೊತೆಗೆ ನಾವು ಟೀ ಮಾಡುವಾಗ ಹಾಕಿದಾಗ ಇಮಿಡಿಯೇಟ್ ಕಲರ್ ಬರಲ್ಲ, ಯಾಕೆಂದ್ರೆ ಯಾವುದೇ ಕಲರ್ ಆಡ್ ಮಾಡಿಲ್ಲ ಇದ್ರಲ್ಲಿ. ನ್ಯಾಚುರಲ್ ಆಗಿರೋ ಅಂತದ್ದು ಇದು. ವಂಡರ್ಫುಲ್ ಟೀ ಪೌಡರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದು ಕುಡಿತಾ ಇರೋದ್ರಿಂದ ಓಕೆ, ನಾನು ಬೇರೆ ಟೀ ಕುಡಿದ್ರೆ ಇಮ್ಮಿಡಿಯೇಟ್ ನನಗೆ ಮುಂಚೆ ಎಲ್ಲ ತುಂಬಾನೇ ಸಮಸ್ಯೆ ಅಂತ ಅವಾಗ್ಲೂ ಹೇಳಿದೆ, ಗ್ಯಾಸ್ಟ್ರಿಕ್ ಸಮಸ್ಯೆ. ಓಕೆ, ನನಗೆ ಇವತ್ತು ಯಾವುದೇ ತರದ ಗ್ಯಾಸ್ಟ್ರಿಕ್ ಇಲ್ಲ. ಓಕೆ, ಅದು ವಂಡರ್ಫುಲ್ ಪ್ರಾಡಕ್ಟ್ಸ್ ಇದೆ ಬಿಡ್ರಿ. ಅದ್ರ ಬಗ್ಗೆ ತುಂಬಾ ಹೇಳ್ಬೇಕು ಅನ್ಸುತ್ತೆ ನನ್ನ ಕಂಪನಿ, ನನ್ನ ಪ್ರಾಡಕ್ಟ್ಗಳ ಬಗ್ಗೆ. ಅದೇ ತರ ಟೀ ಕೂಡ. ಸೊ ಕಾಫಿನೂ ಅಷ್ಟೇ ನನ್ನ ಫೇವ್ರೇಟ್ ಕಾಫಿ.
ಬೆಳಗ್ಗೆ ಬೇಕೇ ಒಂದು 250 ml ಗಮ್ ಮಗ್ಗು ತುಂಬಾ ನಾನು ಕಾಫಿ ಕುಡಿಯೋದು ಬೆಳಗ್ಗೆ. ಸೊ ಆಮೇಲೆ ಟೀ ಕುಡಿತೀನಿ. ಈಗ ಟೀ ಕಡಿಮೆ ಮಾಡಿದೀನಿ, ಯಾಕಂತಂದ್ರೆ ಹೆಲ್ತ್ ಸ್ವಲ್ಪ ನಾನು ಅದ್ರ ಕಡೆ ಗಮನ ಕೊಡ್ತಾ ಇರೋದ್ರಿಂದ, ವೆಯ್ಟ್ ಲಾಸ್ಗೋಸ್ಕರ. ಸೊ ಅದರ್ವೈಸ್ ನಮ್ಮ ಮನೇಲಿ ಎಲ್ಲರೂ ಕುಡಿತಾರೆ ಟೀ. ಈಗಲೂ ಅಷ್ಟೇ 1.5 kg 2 kg ಟೀ ಪೌಡರ್ ನನ್ನ ಮನೆಗೆ ಬೇಕೇ ಬೇಕು. ಓಕೆ, ಸೊ ಇದಾಯ್ತು. ಕಾಫಿನೂ ಅಷ್ಟೇ ವಂಡರ್ಫುಲ್, ತುಂಬಾ ಟೇಸ್ಟಿ ಆಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ನನ್ಗೆ ಯಾವ ಕಾಫಿ ಕುಡಿದ್ರು ನನ್ಗೆ ಇಷ್ಟ ಆಗಲ್ಲ. ಮನೆಗ್ ಬಂದ್ ಕಾಫಿ ಕುಡಿದ್ರೆ ನನ್ಗೆ ರಾತ್ರಿ 10 ಗಂಟೆ ಆಗ್ಲಿ 11 ಗಂಟೆ ಆಗ್ಲಿ ಸ್ವಲ್ಪ ಆದ್ರೂ ಕಾಫಿ ಕುಡಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಅಂದ್ರೆ ನನ್ನ ಕಂಪನಿ ನಾನು ಇದರಲ್ಲಿ ವರ್ಕ್ ಮಾಡ್ತಿರೋದ್ರಿಂದ, ಸೊ ಇದ್ರ ಬಗ್ಗೆ ನಾಲೆಡ್ಜ್ ಇರೋದ್ರಿಂದ, ಏನೆಲ್ಲ ಇಂಗ್ರೀಡಿಯೆಂಟ್ ಇದೆ ನಮ್ಮ ಕಂಪನಿಯನ್ನು ಕೊಟ್ಟಿದ್ದಾರೆ ಅನ್ನೋದು ತಿಳ್ಕೊಂಡಿರೋದ್ರಿಂದ, ನಾನು ಕಂಪನಿ ಕಡೆಯಿಂದ ಒಳ್ಳೆ ಇನ್ಫಾರ್ಮೇಶನ್ಸ್ ಕೊಟ್ಟಿರ್ತಾರೆ ತಿಳ್ಕೊಂಡಿರೋದ್ರಿಂದ, ನಾನು ಇದು ಕೂಡ ನನ್ನ ಫೇವ್ರೆಟ್ ಕಾಫಿ ಟೀ ಎರಡು ಅಷ್ಟೇ. ಸೊ ಅದೇ ತರ ನನಗೆ ಚಿಕನ್ ಮಸಾಲಾ ಫುಡ್ ಅಂಡ್ ಬೆವರೇಜ್ ಅಲ್ಲಿ ಚಿಕನ್ ಮಸಾಲಾ ಪೌಡರ್ ನನಗೆ ಭಾರಿ ಇಷ್ಟ. ಓಕೆ, ಮುಂಚೆ ಎಲ್ಲ ನಾನು ಹೊರಗಡೆ ಬಳಸ್ತಾನೆ ಇರ್ಲಿಲ್ಲ. ಓಕೆ, ಸೊ ಈಗ ನನ್ನ ಕಂಪನಿಯಲ್ಲಿ ಬಂದಿದೆ ಅಂತ ನಾನು ಬಳಸಕ್ ಶುರು ಮಾಡಿದ್ಮೇಲೆ ತುಂಬಾ ಜನಕ್ಕೆ ನಾನು ಕೊಟ್ಟಿದ್ದೀನಿ. ಬೇರೆ ಅಂಗಡಿಗಳಿಗೂ ಕೂಡ ನಾನು ಕೊಟ್ಟಿದ್ದೀನಿ ಇದನ್ನ, ಅವರು ಕೂಡ ಸೇಲ್ ಮಾಡ್ತಿದ್ದಾರೆ. ಇದು ಅವ್ರಿಗೂ ಕೂಡ ಆರೋಗ್ಯವಾಗಿರೋದಕ್ಕೆ ನಾನು ಹೇಳ್ತೀನಿ. ಬೇರೆ ಹೊರಗಡೆ ಸಿಗೋಂಥದ್ರಲ್ಲಿ ಏನೆಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ ನೋಡ್ತಾ ಇದೀವಿ ನಾವು ಎಲ್ಲಾ ಕಡೆನು. ಸೊ ನನ್ನ ಕಂಪನಿಯಲ್ಲಿ ಅಷ್ಟು ಚೆನ್ನಾಗಿದೆ ಇದು. ಓಕೆ, ಚಿಕನ್ ಮಸಾಲಾ ಆಗ್ಬೋದು, ಚಾಟ್ ಮಸಾಲಾ ಆಗ್ಬೋದು, ಮತ್ತೆ ಇದು ಒಣಮೆಣಸು, ಇದು ಕಾಳು ಮೆಣಸು. ಓಕೆ, ಕಾಳು ಮಿರ್ಚಿ ಅಂದ್ರೆ ಒಣಮೆಣಸಿನ ಪೌಡ್ರು. ನಿಜವಾಗ್ಲೂ ಮುಂಚೆ ನಾನು ಮಿಕ್ಸಿಗೆ ಹಾಕೊಳ್ತಾ ಇದ್ದೆ, ಇವತ್ತು ಆ ಶ್ರಮನೇ ಇಲ್ಲ ನನಗೆ. ನನ್ನ ಕಂಪನಿಯಲ್ಲಿ ದುಡ್ಡು ಕೊಟ್ರೆ ಸಿಗುತ್ತೆ, ಅಷ್ಟು ಚೆನ್ನಾಗಿದೆ ಇದು. ನನಗೆ ಈಸಿಯಾಗಿ ಅಡಿಗೆ ಮಾಡೋದಕ್ಕೆ ಈಸಿ ಆಗ್ತಾ ಇದೆ ನನಗೆ ಇವತ್ತು. ಸೊ ಅದೇ ಚಿಲ್ಲಿ ಪೌಡರ್, ವಾವ್ ಸೂಪರ್ ವಂಡರ್ಫುಲ್, ಎಷ್ಟು ಚೆನ್ನಾಗಿದೆ ಅಂತ. ಇದು ಮತ್ತೆ ಜಾಸ್ತಿ ಕಲರ್ ಇಲ್ಲ. ಕಲ್ಲರ್ ಆಯ್ತಂದ್ರೆ ಹೊರಗಡೆ ಅದು ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ, ಸೊ ಅದರಿಂದ ಹಾನಿಕರ ಕೂಡ. ಸೊ ಇದರಲ್ಲಿ ಕಲ್ಲರ್ ಇಲ್ಲ, ನ್ಯಾಚುರಲ್ ಕಲ್ಲರು, ಆಮೇಲೆ ಆರೋಗ್ಯಕ್ಕೆ ಅಷ್ಟು ಒಳ್ಳೇದು. ಆಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಮಗನ್ಗೆ ಸಿಕ್ಕಾಪಟ್ಟೆ ಗ್ಯಾಸ್ಟ್ರಿಕ್ ಆಗ್ತಿತ್ತು. ನನ್ನ ಕಂಪನಿಯಲ್ಲಿ ಬರಕ್ ಮುಂಚೆ, ಮೋದಿಕೇರಲ್ಲಿ ಬರಕ್ ಮುಂಚೆ ಚಿಲ್ಲಿ ಪೌಡರ್ ನಾನು ಹೊರಗಡೆ ಇದು ಮಾಡ್ತಾ ಇದ್ದೆ, ಹೊರಗಡೆಯಿಂದ ತಗೊಂಡ್ ಬರ್ತಾ ಇದ್ದೆ, ಮಿಲ್ಗೆ ಯಾರು ಹಾಕ್ಸ್ಬೇಕು ಅಂತ ಅಂದಿತ್ತು. ಸೊ ಆಗ ತುಂಬಾ ಅವನಿಗೆ ಗ್ಯಾಸ್ಟ್ರಿಕ್ ಆಗ್ತಿತ್ತು, ಬೇಡ ಅನ್ನೋನು. ಸೊ ಇವತ್ತು ಈಸಿಯಾಗಿ ಡೈಜೆಷನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ, ಯಾವುದೇ ತರದ ಸಮಸ್ಯೆ ಇಲ್ದಿರ ಚಿಲ್ಲಿ ಪೌಡರ್ನ ಯಥೇಚ್ಛವಾಗಿ ನಾನು ಎಲ್ಲದಕ್ಕೂ ಬಳಸ್ತೀನಿ. ಪಲ್ಯಗಳಿಗಿರ್ಬೋದು, ಎಲ್ಲ ಮಸಾಲೆ ಐಟಮ್ಸ್ ಎಲ್ಲದಕ್ಕೂ ಬಳಸ್ತೀನಿ ನಾನು. ಸೊ ಅದೇ ತರ ಜೀರಾ ಪೌಡರ್, ವಾವ್ ಸೂಪರ್. ಓಕೆ, ವಂಡರ್ಫುಲ್. ಜೀರಾ ಪೌಡ್ರು ಅಷ್ಟೇ, ನನಗೆ ಶ್ರಮ ಇಲ್ಲ. ಇವತ್ತು ದುಡ್ಡು ಕೊಟ್ರೆ ನನ್ನ ಕಂಪನಿಯಲ್ಲಿ ಇಂಥ ಒಂದು ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ಕೊಡ್ತಾ ಇದ್ದಾರೆ ಇವತ್ತು. ತುಂಬಾನೇ ಖುಷಿ ಆಗತ್ತೆ ಹೇಳಲಿಕ್ಕೆ. ಅದೇ ತರ ಧನಿಯಾ ಪೌಡರ್, ಸೂಪರ್ ವಂಡರ್ಫುಲ್. ಈಸಿಯಾಗಿ ನಾನು ಅಡಿಗೆ ಮಾಡೋದಿಕ್ಕೆ ಹೇಳ್ದೆ, ಮಸಾಲೆ ಐಟಮ್ಸ್ ಎಲ್ಲ ತೆಗೆದು ಹೀಗೆ ಸ್ವಲ್ಪ ಹಾಕಿದ್ರೆ ನನ್ನ ಅಡಿಗೆ ಆಗತ್ತೆ. ಅರ್ಧ ಗಂಟೆಯಲ್ಲಿ ನಾನು ಅಡಿಗೆ ಮುಗಿಸ್ತೀನಿ. ಅಷ್ಟು ಖುಷಿಯಿಂದ ಮಾಡ್ತೀನಿ ಹೇಳ್ಬೇಕು ಅಂದ್ರೆ. ತುಂಬಾ ಖುಷಿ ನನ್ಗೆ ಅಡಿಗೆ ಮಾಡೋದು ಅಂತಂದ್ರೆ. ನನ್ನ ಪ್ರಾಡಕ್ಟ್ ಇಂದ ತುಂಬಾ ಈಸಿಯಾಗಿ ನಾನು ಅಡಿಗೆ ಮಾಡ್ತೀನಿ. ಜೊತೆಗೆ ಆಯಿಲ್, ಕುಕಿಂಗ್ ಆಯಿಲ್ ವಂಡರ್ಫುಲ್, ಅದು ಎಕ್ಸ್ಟ್ರಾರ್ಡಿನರಿ. ಅದ್ರ ಬಗ್ಗೆ ಹೇಳೋದಿಕ್ಕೆ ಎರಡನೇ ಮಾತೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಕುಕಿಂಗ್ ಆಯಿಲ್, ಗೀ ಎಲ್ಲಾನು ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ತುಂಬಾ ಟೈಮ್ ಬೇಕಾಗತ್ತೆ. ಓಕೆ, ಅದರಲ್ಲಿ ಫುಡ್ ಅಂಡ್ ಬೆವರೇಜ್ ಚಾಕ್ಲೇಟ್, ನಾನು ಇದನ್ನ ತುಂಬಾ ನಾನು ಬೇರೆಯವರಿಗೆ ಕೊಡ್ತೀನಿ, ಈಸಿಯಾಗಿ ತಗೊಳ್ತಿದ್ದಾರೆ. ಮತ್ತೆ ಒಳ್ಳೆ ಒಂದು ಟೇಸ್ಟಿ ಕೂಡ ತೀರಾ ಇದೆ ಇದರಲ್ಲಿ, ಅದು ಅಷ್ಟು ಚೆನ್ನಾಗಿದೆ. ಮತ್ತೆ ನಮ್ದು ಈಗ ಹುಣಸೆಹಣ್ಣದು ಒಂದು ಬಿಟ್ಟಿದ್ದಾರೆ. ಸೊ ಹುಣಸೆಹಣ್ಣದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಗ್ಯಾಸ್ಟ್ರಿಕ್ಗೆ ಮತ್ತೆ ಪಿತ್ತಕ್ಕೆ ಹಳೆ ಕಾಲದಲ್ಲಿ ಹುಣಸೆಹಣ್ಣಿಗೆ ಜೀರಿಗೆ ಹಾಕ್ಬಿಟ್ಟು ಬೆಲ್ಲ ಹಾಕಿ ಕುಟ್ಟಿ ಕೊಡ್ತಾ ಇದ್ರು. ಓಕೆ, ನಮ್ ತಾಯಿ ಎಲ್ಲ ಮಾಡ್ತಾ ಇದ್ರು ಆಗ. ಸೊ ಈಗ ಈಸಿಯಾಗಿ ನನಗೆ ಸಿಗ್ತಾ ಇದೆ. ಅದು ಎಷ್ಟು ಜನಕ್ಕೆ ನಾನು ಫಸ್ಟ್ ಕೊಡೋದೇನ್ ಗೊತ್ತಾ, ಟೇಸ್ಟ್ಗೆ 1-2 ಕೊಡ್ತೀನಿ ತಿನ್ನಿ ಅಂತ. ಬೇಡಪ್ಪ ನಾನು ಚಾಕ್ಲೇಟ್ ತಿನ್ನಲ್ಲ, ಅಯ್ಯೋ ನನ್ಗೆ ಹಾಗೆ ಹೀಗೆ ಅಂತ. ಇಲ್ಲ, ತಿಂದು ನೋಡಿ ಆಮೇಲೆ ನೋಡಿ ಅಂತ ಹೇಳ್ತೀನಿ. ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಉಗಿದ್ಬಿಟ್ಟು ಅಂತೀನಿ. ಅವ್ರು ತಿಂದು ಆದ್ಮೇಲೆ ಉಗಿಯೋದಿಲ್ಲ. ಓಕೆ, ಈ ತರದ್ದು ನಿಮ್ಮ ಕಂಪನಿಯಲ್ಲಿ ಬಿಟ್ಟಿದಾರ ಅಂತ ಕೇಳ್ತಾರೆ. ಅಂತ ಒಂದು ಕಂಪನಿಯಲ್ಲಿ ನಾನು ಇದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ತರ ಚಾಕ್ಲೇಟ್ಸ್ ತುಂಬಾ ಚೆನ್ನಾಗಿದ್ದಾವೆ. ಓಕೆ, ಈಗ ಇನ್ನೊಂದು ಪ್ರಾಡಕ್ಟ್. ಓಕೆ, ಲ್ಯಾಂಡ್ರಿ ಕೇಕ್. ಓಕೆ, ಬಟ್ಟೆ ವಾಷಿಂಗ್ ಎಷ್ಟು ಕಷ್ಟ ಅಲ್ವಾ, ತುಂಬಾ ಕಷ್ಟ ಆಗುತ್ತೆ ಬಟ್ಟೆ ವಾಶ್ ಮಾಡೋದಕ್ಕೆ. ಯಾಕೆ ಅಂತಂದ್ರೆ ನೀರ್ ಜಾಸ್ತಿ ಬೇಕು, ಕೈಗಳೆಲ್ಲ ಕೈಗಳೆಲ್ಲ ಉರಿ ಬರುತ್ತೆ ಕೈಯಲ್ಲಿ ಹೋಗಿದ್ರೆ. ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಬಟ್ಟೆ ಎಲ್ಲ ಹಾಳಾಗತ್ತೆ. ಮುಂಚೆ ಎಲ್ಲ ನಾನ್ ಏನ್ ಮಾಡ್ತಾ ಇದ್ದೆ, ಬಟ್ಟೆನ ತಿಕ್ಕಿ ಅದ್ ಕಾಲರ್ಸ್ ಅದೆಲ್ಲಾನು ತಿಕ್ಕಿ ಬಟ್ಟೆ ಎಲ್ಲ ಕಾಲರ್ಸ್ ಎಲ್ಲ ಹಾಳಾಗ್ಬಿಡ್ತಾ ಇತ್ತು.
ಇವತ್ತು ಈಸಿಯಾಗಿ ನನ್ನ ವಾಷಿಂಗ್ ಮಿಷಿನ್ ಕೂಡ ವಂಡರ್ಫುಲ್ ಆಗಿದೆ. ಸೊ ವಾಶ್ಮೇಟ್ ಹಾಫ್ ಕೆಜಿ ತುಂಬಾ ಚೆನ್ನಾಗಿದೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನನಗೆ. ಓಕೆ, ನನ್ ಬಟ್ಟೆ ಹಾಳಾಗ್ತಾ ಇಲ್ಲ, ಎಷ್ಟು ವಾಶ್ ಮಾಡಿದ್ರು ಬಟ್ಟೆ ಹಾಳಾಗ್ತಾ ಇಲ್ಲ. ನೀವುಗಳು ಯೂಸ್ ಮಾಡಿದೀರಾ ಅನ್ಕೊಳ್ತೀನಿ. ಬಟ್ಟೆ ಹಾಳಾಗ್ತಾ ಇಲ್ಲ, ಅದ್ರ ಫ್ರೆಶ್ನೆಸ್. ಆಕ್ಚುಲಿ ಮೊನ್ನೆ ನಮ್ಮ ಭಾವನ ಮಗಳು ಕೇಳ್ತಾ ಇದ್ಲು, ರಾಜಾಜಿನಗರದಲ್ಲಿ ಇದ್ದಾಳೆ. ಅವಳು ಕೇಳ್ತಾ ಇದ್ಲು, ಆಂಟಿ ನಿಮ್ದು ಬಟ್ಟೆ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ, ಏನು ನೀವು ಮೋದಿಕೆರ್ದನ ಯೂಸ್ ಮಾಡೋದು ಅಂತ. ನೋಡ್ರಿ, ಇಷ್ಟು ವರ್ಷ ಆದ್ಮೇಲೆ ಅವ್ರು ಕೇಳ್ತಿದಾರೆ, ಅವ್ರಿಗೆ ನಾನು ಹೇಳಿರ್ಲಿಲ್ಲ. ಸೊ ಅವ್ರಿಗೆ ಹೇಳಿರ್ಲಿಲ್ಲ ಅಷ್ಟೇ. ಸೊ ಅವ್ರಾಗ ಅವ್ರು ಕಂಡುಕೊಂಡು ನನ್ ಪ್ರಾಡಕ್ಟ್ ಬೇಕು ಅಂತ ಕೇಳ್ತಿದಾರೆ. ಆಕ್ಚುಲಿ ಬರ್ತೀನಿ ಅಂತ ಹೇಳ್ತಾ ಇದಾರೆ ಅವರು. ವಂಡರ್ಫುಲ್ ಪ್ರಾಡಕ್ಟ್ ಇದು. ಹಾಫ್ ಕೆಜಿಯಲ್ಲಿ ಸಿಗುತ್ತೆ, ಮತ್ತೆ ಇನ್ನೊಂದು 1 ಕೆಜಿಯಲ್ಲಿ ಕೂಡ ಸಿಗುತ್ತೆ. ಓಕೆ, ವಾಷಿಂಗ್ ಮಿಷಿನ್ಗೆ ನಾನು ವಾಷಿಂಗ್ ಮಿಷಿನ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ಗೆ ವಾಷಿಂಗ್ ಮಿಷಿನ್ ಹಾಳಾಗಿಲ್ಲ. ಸೊ ಬೇರೆ ಪೌಡರ್ ಹಾಕುವಾಗ ವಾಷಿಂಗ್ ಮಿಷಿನ್ ಎಲ್ಲ ಹಾಳಾಗ್ತಾ ಇತ್ತು, ಕಿಲುಕ್ ಕಟ್ತಾ ಇತ್ತು. ಇವತ್ತು ಹಾಳಾಗ್ತಾ ಇಲ್ಲ. ಓಕೆ, ಸೊ ನನ್ನ ವಾಷಿಂಗ್ ಮಿಷಿನ್ ಕೂಡ ತುಂಬಾ ಚೆನ್ನಾಗಿದೆ, ನನ್ ಬಟ್ಟೆ ಕೂಡ ಚೆನ್ನಾಗಿದೆ, ನನ್ ಕೈಗಳು ಕೂಡ ಚೆನ್ನಾಗಿದೆ. ನೀರು ಕೂಡ ಕಡಿಮೆ ತೆಗೀತವು. ನನ್ ಕೈಯಲ್ಲಿ ಹೋಗಿದ್ರೆ ನೀರು ಕೂಡ ಕಡಿಮೆ ಆಗತ್ತೆ, ಅಷ್ಟು ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ ನನ್ ತುಂಬಾ ಇಷ್ಟ ಆಗಿದ್ದು, ಬಟ್ಟೆ ನೀವು ನೆನೆಸ್ಬಿಟ್ಟು ರಾತ್ರಿ ನೆನೆಸ್ಬಿಟ್ಟು ನೀವು ಬೆಳಗ್ಗೆ ಅದನ್ನ ಬಟ್ಟೆನ ಮುಟ್ ನೋಡಿ, ಒಂದು ಚೂರ್ ಸ್ಮೆಲ್ ಇರಲ್ಲ ಬಟ್ಟೆ. ಆಕ್ಚುಲಿ ಬೇರೆ ಪೌಡರ್ ಹಾಕಿದ್ರೆ ಎಷ್ಟು ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ ಗೊತ್ತಿದೆ ಅಲ್ವಾ. ಸೊ ನಾನ್ ಮುಂಚೆ ಎಲ್ಲ ಅದನ್ನ ಯೂಸ್ ಮಾಡ್ತಾ ಇದ್ದಿದ್ದು, ಹೊರಗಡೆ ಪ್ರಾಡಕ್ಟ್. ಸೊ ಇವತ್ತು ನನ್ನ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ತಾ ನಾನು ಖುಷಿಯಾಗಿದ್ದೀನಿ. ನಾನು ಯಾರಿಗೆಲ್ಲ ಇದನ್ನ ರೆಫರ್ ಮಾಡ್ತಾ ಇದ್ದೀನಿ ಅವರು ಕೂಡ ಖುಷಿಯಾಗಿದ್ದಾರೆ. ತುಂಬಾ ನನ್ನ ಏನು ಫ್ರೆಂಡ್ಶಿಪ್ ಜಾಸ್ತಿ ಆಗ್ತಾ ಇದೆ, ಯಾಕಂದ್ರೆ ನನ್ನ ಪ್ರಾಡಕ್ಟ್ ಇಂದ ಫ್ರೆಂಡ್ಶಿಪ್ ಜಾಸ್ತಿ ಆಗ್ತಾ ಇದೆ ಇವತ್ತು. ಸೊ ಆಮೇಲೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ವಂಡರ್ಫುಲ್ ಫ್ರೀ ವಾಶ್. ಓಕೆ, ವಾಶ್ಮೇಟ್ ಫ್ರೀ ವಾಶ್. ಎಷ್ಟು ಎಂತ ಒಂದು ಕಲೆ ಇದ್ರೂ ಕೂಡ ಹೋಗುತ್ತೆ. ಆಕ್ಚುಲಿ ನನ್ ಮಗಳ ಮದ್ವೆ ಆಯ್ತು. ಮಗಳ ಮದ್ವೆ ಆದ್ಮೇಲೆ ಅವಳದು ಎಷ್ಟು ದುಡ್ಡು ಕೊಟ್ಟು ತಗೊಂಡಿದ್ದು ಗ್ರ್ಯಾಂಡ್ ಇದಕ್ಕೆ ಅಂತ, ಬಳೆ ಶಾಸ್ತ್ರಕ್ಕೆ ಅಂತ. ಅದು ಅರಿಶಿನದ ಕಲೆ ಆಗ್ಬಿಟ್ಟಿತ್ತು. ಆಕ್ಚುಲಿ ನನ್ ಪೌಡ್ರಲ್ಲಿ ಹೋಗುತ್ತೆ, ಅದು ಸಿಲ್ಕ್ ಆದ್ರಿಂದ ನಾನು ಪೌಡ್ರಲ್ಲಿ ನೆಲ್ಸಕ್ ಆಗಲ್ಲ. ಸೊ ಇನ್ನೊಂದು ವಾಶ್ಮೇಟ್ ಇದಿದೆ, ಅದನ್ನ ನೆನ್ಸೋಣ ಅಂತ ಅನ್ಕೊಂಡಿದ್ದೆ. ಅದಕ್ಕೂ ಮುಂಚೆ ನಾನು ಬೇರೆ ಕಡೆ ಡ್ರೈ ಕ್ಲೀನಿಕ್ ಕೊಡಕ್ ಹೋಗಿದ್ದೆ. ಅವ್ರು ಡ್ರೈ ಕ್ಲೀನ್ ಅವ್ರು ಆಗಲ್ಲ ಮೇಡಮ್, ಇದೆಲ್ಲ ಕಲೆ ಹೋಗೋದಿಲ್ಲ ಅಂತ ಹೇಳಿದ್ರು. ಸರಿ ಬಿಡು, ಓಕೆ, 2-3 ಕಡೆ ವಿಚಾರಿಸಿದೆ ನಾನು, ಆಗ್ಲಿಲ್ಲ. ಮತ್ತೆ ಅದಾದ್ಮೇಲೆ ನಾನು ಫ್ರೀ ವಾಶ್ ಇಂದ ನಾನು ವಾಶ್ ಮಾಡಿದೆ. ತುಂಬಾ ಚೆನ್ನಾಗಿದೆ ಬಟ್ಟೆ, ಕಲೆ ಕೂಡ ಹೋಗಿದೆ. ಅದು ನನ್ನ ಮಗಳಿಗೆ ಹೇಳ್ದೆ, ಇದು ನೋಡು, ಇದ್ರಲ್ಲಿ 250-300 ರೂಪಾಯಿ ಕೊಟ್ಟೆ ಈ ಕಲೆ ಹೋಗ್ಸೋದಿಕ್ಕೆ ಅಂತ ಹೇಳ್ದೆ. ಅವಳು ನಂಬಲಿಲ್ಲ, ಯಾಕಂದ್ರೆ ನಾನ್ ಪ್ರಾಡಕ್ಟ್ ಅವಳು ಯೂಸ್ ಮಾಡ್ತಾ ಇರೋದ್ರಿಂದ ಅವಳು ನಂಬಲಿಲ್ಲ. ಏನೋ ನೀನ್ ಮಿರಾಕಲ್ ಮಾಡಿದ್ಯಾ ಬಿಡಮ್ಮ ಹಾಗೆ ಅಂತ ಅಂದ್ಬಿಟ್ಟು. ಮತ್ತೆ ಈಗ ಇದು ವಾಶ್ಮೇಟ್ ಫ್ರೀ 5 in 1 ವಂಡರ್ಫುಲ್ ಪ್ರಾಡಕ್ಟ್. ನನಗೆ ಇದಕ್ಕೆ ಇಷ್ಟು ಕೂಡ ನಾನು ಇಟ್ಕೊಂಡಿರ್ತೀನಿ. ಯಾವ ಟೈಮ್ಗೆ ಏನ್ ಬೇಕಾದ್ರೂ ನಾನು ಯೂಸ್ ಮಾಡ್ತೀನಿ. ಈಗ ಬೆಡ್ಶೀಟ್ಸ್ ಅವಕ್ಕೆಲ್ಲಾನು ಬೇರೆ ನಾನು ಸೋಪಿನ ಪೌಡರ್ ಅದು 1 kg ಯೂಸ್ ಮಾಡ್ತೀನಿ. ಅದ್ರ ಜೊತೆಗೆ ಇದು ಕೂಡ ಯೂಸ್ ಮಾಡ್ತೀನಿ. ಡೆಲಿಕೇಟ್ ಅಂದ್ರೆ ತುಂಬಾ ಸಾಫ್ಟ್ ಅಂದ್ರೆ ಒಳ್ಳೆ ಕ್ವಾಲಿಟಿ ಒಂದು ಬಟ್ಟೆಗಳಿಗೆ ಕೂಡ ನಾನು ಇದನ್ನ ಇನ್ನೊಂದು ವಾಶ್ಮೇಟ್ ಇನ್ನೊಂದು ಇದೆಯಲ್ಲ ಅದನ್ನು ಕೂಡ ವಾಶ್ ಮಾಡ್ತೀನಿ. ಸ್ಯಾರೀಸ್ಗೆ, ಡ್ರೆಸ್ಗಳಿಗೆ, ಒಳ್ಳೆ ಕಾಸ್ಟ್ಲಿ ಡ್ರೆಸ್ಗಳಿಗೆ. ಸೊ ಈ ತರ ನನ್ನ ಒಂದು ಇದು. ಆಕ್ಚುಲಿ ಸೋಪ್ ಬಳಸ್ತಿಲ್ಲ ನಾನು, ಯಾವುದೇ ಕಾರಣಕ್ಕೂ ಸೋಪ್ ಅನ್ನ ಬಳಸ್ತಿಲ್ಲ. ಆದ್ರೆ ಇದೆ, ತುಂಬಾ ಚೆನ್ನಾಗಿದೆ. ಬೇರೆಯವರು ಈಗ ತೀರಾ ನಾನು ಇದನ್ನ ತಗೊಳಕ್ ಆಗಲ್ಲ ಅಂದವ್ರಿಗೆ ಇದನ್ನೊಂದು ಸೋಪ್ ಅನ್ನ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಅವ್ರು ಯೂಸ್ ಮಾಡಿ ಮತ್ತೆ ಅವ್ರು ಬೇರೆ ನನ್ನ ಪ್ರಾಡಕ್ಟ್ ಗಳನ್ನ ತಗೊಳ್ತಾರೆ. ಅವರು ಇದು ಸೋಪಿನ ಪೌಡರ್ ಬೇರೆ ಎಲ್ಲಾನು ಅವರು ಬೈ ಮಾಡ್ತಾರೆ. ಸೊ ಇದರಿಂದ ಕೂಡ ನನಗೆ ಬಿಸ್ನೆಸ್ ತುಂಬಾ ಚೆನ್ನಾಗಿ ಮೂವ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಒಂದು ಕಂಪನಿಗೆ, ನನ್ನ ಸಮೀರ್ ಮೋದಿ ಸರ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರಾಡಕ್ಟ್ ಗಳ ಬಗ್ಗೆ, ಇನ್ಗ್ರೀಡಿಯೆಂಟ್ಸ್ ಬಗ್ಗೆ ಮಾತಾಡಕ್ ಹೋಯ್ತು ಅಂತಂದ್ರೆ ತುಂಬಾ ಟೈಮ್ ಬೇಕಾಗತ್ತೆ. ಸೊ ಅಂತ ಒಂದು ಒಳ್ಳೆ ಕ್ವಾಲಿಟಿ ಒಂದು ಇನ್ಗ್ರೀಡಿಯೆಂಟ್ ಅನ್ನ ಹಾಕಿದ್ದಾರೆ, ಇನ್ಗ್ರೀಡಿಯೆಂಟ್ಸ್ ಅನ್ನ ಹಾಕಿ ಮಾಡಿರುವಂತದ್ದು ಇಂತ ಈಸಿಯಾಗಿ ನಮಗೆ ಕೈಗೆ ಸಿಗ್ತಾ ಇದೆ ಅಂದ್ರೆ ನಾನು ಯಾಕೆ ಬಿಡ್ತೀನ. ನಾನು 1 ಲಕ್ಷ ರೂಪಾಯಿನೂ ತಗೊಳ್ತೀನಿ. ಇನ್ನೊಬ್ರು ಇದ್ದಿದ್ರೆ ನಾನು ಇನ್ನೊಂದು 5 ಕೂಡ ನಾನು ಮಾಡ್ತಿದ್ದೆ. ಹೆಲ್ತ್ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ, ಕಾಸ್ಮೆಟಿಕ್ ಯೂಸ್ ಮಾಡ್ತೀನಿ, ಪ್ರತಿಯೊಂದು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ. ಈಗ ಸುಮಾರು ಪ್ರಾಡಕ್ಟ್ಸ್ ಬಂದಿದೆ. ನೈಫ್ ಕೂಡ ತಗೊಳಕ್ ಹೊರಟಿದ್ದೀನಿ ನಾನು. ಆಫರ್ ಕೂಡ ಬಿಟ್ಟಿದ್ದಾರೆ. ಇದಾವೆ ನೈಫ್ ಎಲ್ಲ ಮನೇಲಿದೆ, ಎಲ್ಲಾ ತರದಿದೆ. ಆದ್ರೆ ನನ್ನ ಕಂಪನಿ ಬೇಕು ನನ್ಗೆ. ಸೊ ಹಾಗಾಗಿ ಎಲ್ಲಾ ಪ್ರಾಡಕ್ಟ್ ಗಳನ್ನು ಯೂಸ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಕಂಪನಿಗೆ, ನನ್ನ ಸಮೀರ್ ಮೋದಿ ಸರ್ಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಂಜುನಾಥ್ ಸರ್ಗೂ ಕೂಡ ಥ್ಯಾಂಕ್ ಯು ಸರ್, ಇಂತ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓಕೆ, ಇದರಿಂದ ನಿಮ್ಗೆ ಏನಾದ್ರು ಹೇಗೆ ಏನು ಯಾವ ತರ ನೀವು ಬಳಸ್ತಿದ್ದೀರಾ ಅಂತ ಏನಾದ್ರು ಕ್ವಶನ್ಸ್ ಇದ್ರು ಕೂಡ ನೀವು ಕೇಳ್ಬಹುದು. ಇನ್ನೊಂದು 10 minutes ಇದೆ. ಓಕೆ.
ಏನಾದ್ರು ಕೇಳೋದಿದ್ರೆ ಯಾರಾದ್ರೂ ಕ್ವಶನ್ಸ್ ಕೇಳ್ಬಹುದು, ಮಾತಾಡ್ಬೋದು. ಎಸ್, ಎನಿ ಮಾತಾಡೋದಕ್ಕೆ ನಾನು ಬಿಡೋದಿಲ್ಲ, ನಂದಿದ್ರೆ ಚಾಟ್ ಬಾಕ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ನಿಮ್ ಶೇರಿಂಗ್. ಪ್ರಾಡಕ್ಟ್ ರಿಲೇಟೆಡ್ ಎನಿ ಕ್ಲಾರಿಫಿಕೇಶನ್ ಯಾರು ಕೇಳೋ ಹಾಗಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕೋದು. ನಮ್ಮ ಹತ್ರ ಟೈಮ್ ಇನ್ನೂ ಸಫಿಶಿಯಂಟ್ ಆಗಿದೆ, 10 ಮಿನಿಟ್ಸ್. ಅದೇ 10 minutes. ವಂಡರ್ಫುಲ್ ಪ್ರಾಡಕ್ಟ್. ಎನಿ ಕ್ವಶನ್ಸ್ ಇದ್ರೆ ಹೇಳ್ಬೋದು. ಸರ್, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ತಹಸೀಲ್ದಾರ್ ಮನೆಗೆ ಹೋಗಿದ್ದೆ ಸರ್, ನನ್ನ ಫ್ರೆಂಡ್ ಅವರು. ಆಕ್ಚುಲಿ ಅವ್ರ ಮನೆಯಲ್ಲಿ ಚಿಮಣಿ ಎಲ್ಲ ತುಂಬಾ ಜಿದ್ದಾಗ್ಬಿಟ್ಟಿತ್ತು. ಅವ್ರ ಕೆಲಸದಮ್ಮನಿಗೆ ಹೇಳ್ತಾ ಇದ್ರು, ಅವ್ರಿಗೆ ಗೊತ್ತಿರ್ಲಿಲ್ಲ. ಅಂದ್ರೆ ಸ್ಟಡಿ ಕ್ಲೀನರ್ ಅಲ್ಲೇ ಯಥೇಚ್ಛವಾಗಿ ಬಳಸ್ತಾರ ಅವರು, ಬಿಯಂಡ್ಲು ಎಲ್ಲಾನು ಕೂಡ ಬಳಸ್ತಾರ ಅವರು. ಇದನ್ನ ನಾನು ಅವ್ರಿಗೆ ಪ್ರಮೋಟ್ ಮಾಡಿರ್ಲಿಲ್ಲ ಆಕ್ಚುಲಿ. ಸೊ ಅವ್ರ ಮನೆಗೆ ಹೋದಾಗ ಅವರು ಕೆಲಸದವ್ರಿಗೆ ಹೇಳ್ತಾ ಇದ್ರು, ನೋಡು ಆ ಚಿಮ್ನಿ ಎಲ್ಲ ಕ್ಲೀನ್ ಮಾಡು, ಆ ಕಬೋರ್ಡ್ ಎಲ್ಲ ಜಿದ್ದಾಗ್ಬಿಟ್ಟಿದೆ, ಅದನ್ನೆಲ್ಲ ಕ್ಲೀನ್ ಮಾಡು ಅಂತ. ಆಕ್ಚುಲಿ ನಾನು ಹೇಳಿದೆ, ಅಯ್ಯೋ ನಾನು ಸಾರಿ ನಿಮ್ಗೆ ಹೇಳಲಿಲ್ಲ ಇದು. ಇಲ್ಲಿ ನೋಡಿ ಎಷ್ಟೊಂದು ನಾನು ಎಷ್ಟೋ ಕಡೆ ಹೋಗ್ತೀವಿ ನಾವೆಲ್ಲಾನು, ಅವ್ರಿಗೆ ಹೇಳ್ದಿರೋ ಬಚ್ಚಿಟ್ಕೊಂಡಿರ್ತೀವಿ ನಾವು. ಇಷ್ಟೊಂದೆಲ್ಲ ಪ್ರಾಡಕ್ಟ್ಸ್ ಇದೆ ಅಲ್ವಾ, ಇದನ್ನೆಲ್ಲ ಬಚ್ಚಿಟ್ಕೊಂಡಿರ್ತೀವಿ. ಯಾಕೆಂದ್ರೆ ಹೇಳಿದ್ರೆ ಏನಾಗುತ್ತೋ, ಅವ್ರು ಕೇಳ್ತಾರೋ ಇಲ್ವೋ, ತಗೊಳ್ತಾರೋ ಇಲ್ವೋ ಅಂತ. ಆದ್ರೆ ನನ್ ಕೆಲ್ಸ ಏನು ಹೇಳೋದಷ್ಟೇ, ಯಾಕಂದ್ರೆ ಬಳಸಿದೀನಿ, ನಾನು ಬಳಸಿರೋದ್ರಿಂದ ಹೇಳೋದಷ್ಟೇ. ಸೊ ಅವ್ರಿಗೆ ನಾನು ಹೇಳ್ದೆ, ಇಲ್ಲ ಇದು ನನ್ ಮನೇಲಿ ತುಂಬಾ ಒಳ್ಳೆ ಪ್ರಾಡಕ್ಟ್ ಇದೆ, ನಾನು ನಿಮಗೆ ತರಿಸ್ಕೊಡ್ತೀನಿ, ಅದನ್ನ ಯೂಸ್ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗ್ಬೋದು ಅಂತ. ಇಮಿಡಿಯೇಟ್ ನಾನು ನಮ್ಮ ಇವ್ರಿಗೆ ಹೇಳಿದೆ, ಅದನ್ನ ತಂದ್ಕೊಟ್ರು. ಇಮಿಡಿಯೇಟ್ ನಾನೇ ನಿಂತು ಅವ್ರಿಗೆ ಚಿಮಿನಿಗೆಲ್ಲ ಸ್ಪ್ರೇ ಮಾಡ್ಬಿಟ್ಟು ಅವ್ರ ಕೆಲಸದಮ್ಮನ ಕೈಲೇ ಒರೆಸಿಸ್ದೆ, ನಾನ್ ಸ್ಪ್ರೇ ಮಾಡಿದೆ. ಎಷ್ಟು ಚೆನ್ನಾಗಾಯ್ತು ಅಂದ್ರೆ ಅಷ್ಟು ಚೆನ್ನಾಗಾಯ್ತು ಸರ್. ಅವ್ರ ಹಸ್ಬೆಂಡ್ ಕೂಡ ತುಂಬಾ ತಹಸೀಲ್ದಾರ್ ಸರ್ ಅವರು, ಸುಂದರ್ ಕತಿ ಅಂತ. ಅವರಂತೂ ಅಷ್ಟು ಇಷ್ಟಪಟ್ಟು, ಇಲ್ಲ ಮೇಡಮ್ ಆದ್ರೆ ಇನ್ಮೇಲೆ ನನ್ಗೆ ಎಲ್ಲಾ ಪ್ರಾಡಕ್ಟ್ಸ್ ಇದನ್ನೇ ಕೊಡಿ ಅಂತ. ಸೊ ಅವ್ರಿಗೆ ನಾನು ನನ್ನ ಕಡೆಯಿಂದ ಎನ್ವಿರೋಶಿಪ್ ಒಂದು ಗಿಫ್ಟ್ ಅನ್ನ ಕೊಟ್ಟೆ. ಅಷ್ಟು ಖುಷಿ ಪಟ್ರು. ಇಂತ ಒಳ್ಳೆ ಒಂದು ಪ್ರಾಡಕ್ಟ್, ಇಂತ ಒಂದು ಒಳ್ಳೆ ಕಂಪನಿಯಲ್ಲಿ ನೀವು ಕೆಲಸ ಮಾಡ್ತಿದ್ದೀರಲ್ಲ, ಖುಷಿ ಆಗತ್ತಮ್ಮ ಅಂತ ಹೇಳ್ಬಿಟ್ಟು. ಜೊತೆಗೆ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಒಳ್ಳೆ ಫಾರಿನ್ ಟ್ರಿಪ್ ತಗೊಂಡಿದ್ದೀನಿ, ಒಳ್ಳೆ ಇನ್ಕಮ್ ಮಾಡ್ತಿದ್ದೀನಿ, ಲಾಯಲ್ಟಿ ಕೂಡ ವಂಡರ್ಫುಲ್ ಲಾಯಲ್ಟಿ ಕೂಡ ಮಾಡ್ತಾ ಇದ್ದೀನಿ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದ್ರ ಕ್ವಶನ್ಸ್ ಇತ್ತಾ? ಮೇಡಮ್ ಕ್ವಶನ್ಸ್ ಯಾವ್ದು ಬಂದಿಲ್ಲ ಚಾಟ್ ಬಾಕ್ಸ್. ಓಕೆ 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 ಸರ್, ಥ್ಯಾಂಕ್ ಯು ಸರ್. ಕ್ವಶನ್ಸ್ ಇಲ್ಲ ಅನ್ಸುತ್ತೆ, ಯಾಕೆಂತಂದ್ರೆ ಎಲ್ಲರೂ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಿದ್ದಾರೆ ಸರ್, ಎಲ್ಲರೂ ಯೂಸ್ ಮಾಡ್ತಿದ್ದಾರೆ, ಎಲ್ರಿಗೂ ಸ್ಟೇನ್ ಮಾಡ್ತಿದ್ದಾರೆ. ಬೇಕಾದಷ್ಟು ಬೆನಿಫಿಟ್ ಸಿಗ್ತಾ ಬರುತ್ತೆ. ಎಸ್ ಸರ್, ಯೂಸ್ ಮಾಡ್ತಾ ಇದ್ರೆ ಬೆನಿಫಿಟ್ ಸಿಗುತ್ತೆ ಸರ್. ನಾನು ಯೂಸ್ ಮಾಡ್ಲಿಲ್ಲ ಅಂದ್ರೆ ಏನು ಗೊತ್ತಾಗಲ್ಲ. ಸೊ ಯೂಸ್ ಮಾಡ್ಬೇಕು ಅಂತಂದ್ರೆ ಪ್ರಾಡಕ್ಟ್ ಬಗ್ಗೆ ಫಸ್ಟ್ ನಾಲೆಡ್ಜ್ ಇರ್ಬೇಕು. ತಗೊಂಡು ಓಕೆ ನೋಡೋಣ ಅಂತ ಹೇಳಿ ಯೂಸ್ ಮಾಡಿದ್ರು ಕೂಡ ವಂಡರ್ಫುಲ್ ಪ್ರಾಡಕ್ಟ್ ಸರ್. ನೀವ್ ಹೇಗಾದ್ರೂ ಯೂಸ್ ಮಾಡಿ ವಂಡರ್ಫುಲ್ ಆಗಿ ಯೂಸ್ ಆಗುತ್ತೆ ಪ್ರಾಡಕ್ಟ್ ಅನ್ನ. ಸೋಪಿನ ಪೌಡರ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ, ನೀವು ಆಕ್ಚುಲಿ ನಾನ್ ಮಾಡ್ತಾ ಇದ್ದಿದ್ದು, ಮುಂಚೆ ಎಲ್ಲ ಮಾಡ್ತಾ ಇದ್ದಿದ್ದು ಏನು ಅಂತಂದ್ರೆ, ಬಟ್ಟೆ ನೆನ್ಸ್ಬಿಟ್ಟು, ಅಂದ್ರೆ ಇದು ಟೆಸ್ಟಿಂಗ್ ನಾನ್ ಮಾಡ್ತಾ ಇದ್ದಿದ್ದು, ಬಟ್ಟೆ ನೆನ್ಸ್ಬಿಟ್ಟು ಆ ನೀರನ್ನ ಇದು ಬಕೆಟ್ ಅನ್ನ ಬಿಟ್ಬಿಟ್ಟು ಕೈಯಲ್ಲಿ ವಾಶ್ ಮಾಡ್ತಾ ಇದ್ದಿದ್ದು ಬಟ್ಟೆನ. ನೋಡೋಣ ಅಂತ ಅಂದ್ಬಿಟ್ಟು ಆ ಬಟ್ಟೆ ನೆನೆಸಿರೋದು ನೀರಿರುತ್ತಲ್ಲ ಕೆಳಗಡೆ, ಆ ನೀರಲ್ಲಿ ನಾನು ಹಳೆ ಬಟ್ಟೆಗಳು ಏನು ಅಡಿಗೆ ಮನೆದು ಕಿಚನ್ ಎಲ್ಲಾನು ಬಟ್ಟೆನು ನೆನೆಸಿಟ್ಬಿಟ್ಟು ಮತ್ತೆ ವಾಶ್ ಆದ್ರೆ ಮತ್ತೆ ವಾಶ್ ಆಗ್ತಾ ಇತ್ತು ಸರ್. ಅಷ್ಟು ಚೆನ್ನಾಗಿತ್ತು. ಮತ್ತೆ ಇದು 19 ಬಟ್ಟೆ ತಗೊಂಡು ಒರೆಸ್ಬಿಟ್ಟು, ಸ್ಪ್ರೇ ಮಾಡಿ ಬಟ್ಟೆ ತಗೊಂಡು ಒರೆಸ್ಬಿಟ್ಟು ಆ ಬಟ್ಟೆನ ಬರೀ ನೀರಲ್ಲಿ ಹಿಂಡಿದ್ರೆ ಆ ಕೊಳೆ ಎಲ್ಲ ಹೊರಟೋಗುತ್ತೆ ಸರ್. ಅಂತ ಒಂದು ಕ್ವಾಲಿಟಿ ಒಂದು ಪ್ರಾಡಕ್ಟ್ ಸರ್ ಇದು. ಎಲ್ಲ ಪ್ರಾಡಕ್ಟ್ಸ್ ಹಾಗೆ ಇದೆ, ಇದು ಹಾಗೆ ಕೆಲಸ ಮಾಡುತ್ತೆ ಸರ್. ಮೇಡಮ್, ಸವಿತಾ ಅವರು ಲಾಸ್ಟ್ ಪ್ರಾಡಕ್ಟ್ ನೀವು ತೋರಿಸಿದ್ದು ಚೈನಾ ಪ್ರಾಡಕ್ಟ್ ಅಲ್ಲ? ಅಲ್ಲ, ಇದು ವಾಶ್ಮೆಟ್. ಅದಕ್ಕಿಂತ ಮುಂಚೆದು ಇದು ಸರ್ ಫುಡ್ ಅಂಡ್ ಬೆವರೇಜ್. ಅಲ್ಲ ಅಲ್ಲ ಅಲ್ಲ, ಸ್ಪ್ರೇ ತೋರಿಸೋಲ್ಲ ಇವಾಗ. ಇದು ಸರ್ ಮೈಟೈನ್ 1 ಶೈನ್ ಪ್ರಾಡಕ್ಟ್ ಅಲ್ಲ ಸವಿತಾ ಮೇಡಮ್? ಇದು ಮೈಟೈನ್ 1 ಶೈನ್ ಪ್ರಾಡಕ್ಟ್. ಚೈನಿ ಅಲ್ಲ ಸರ್, ಕ್ಲೀನಿಂಗ್. ಮೈಟೈನ್ 1 ನಾರ್ಮಲ್ ಮಲ್ಟಿ
ನಾರ್ಮಲ್ ಮಲ್ಟಿಪರ್ಪಸ್ ಇದು ಶೈನಿಂಗ್ ಅದು ವಂಡರ್ಫುಲ್ ಸರ್. ಅದು ನಮ್ಮ ಮನೇಲಿ ಸೋಫಾಗೆಲ್ಲಾನು ಯೂಸ್ ಮಾಡ್ತೀನಿ ಸರ್. ಅದು ತುಂಬಾ ಚೆನ್ನಾಗಿ ಶೈನ್ ಬರುತ್ತೆ. ಆಮೇಲೆ ನನ್ನ ಪರ್ಸ್ಗಳೆಲ್ಲಾನು ಸ್ವಲ್ಪ ಇದಾಗಿದೆ, ಏನು ಈಗ ಚಳಿಗಾಲ ಬಂದಿದೆ, ಸ್ವಲ್ಪ ಏನು ವೈಟ್ ಇದಾಗಿರುತ್ತೆ, ನೀರ್ಗೆ ಹಾಕಿದ್ರೆ ಹಾಳಾಗೋಗುತ್ತೆ. ಓಕೆ, ಲೆದರ್ದೆಲ್ಲಾನು. ಸೊ ಅದನ್ನ ಸ್ಪ್ರೇ ಮಾಡಿ ಬಟ್ಟೆ ತಗೊಂಡು ಒರೆಸಿದ್ರೆ ಅಷ್ಟು ಚೆನ್ನಾಗಾಗತ್ತೆ ಸರ್, ತುಂಬಾ ಚೆನ್ನಾಗಾಗತ್ತೆ. ಆಕ್ಚುಲಿ ಶೂಗೂ ಕೂಡ ಅದನ್ನ ನಾನು ಟ್ರೈ ಮಾಡಿದ್ದೀನಿ ಸರ್, ತುಂಬಾ ಚೆನ್ನಾಗಿದೆ ಅದು. ಶೈನ್ 91 ಶೈನಿಂಗ್. ಒಂದೇ ಒಂದು ಪ್ರಿಕಾಷನ್, ಮೈಟಿ ಒನ್ ಶೈನಿಂಗ್ ಪ್ರಾಡಕ್ಟ್ ಯೂಸ್ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಬೀಳಿಸ್ಬೇಡಿ. ಎಸ್, ನೆಲದ ಮೇಲೆ ಬೀಳಿಸ್ಬಾರ್ದು ಸರ್. ಮತ್ತೆ ಟಿವಿಗೆ ನಾರ್ಮಲ್ ಇದನ್ನ ಯೂಸ್ ಮಾಡ್ತಾರೆ. ಆಕ್ಚುಲಿ ಯೂಸ್ ಮಾಡುವಾಗ ಟಿವಿದು ಕೆಳಗಡೆ ಇದೆಲ್ಲ ಇರುತ್ತೆ, ಆಕ್ಚುಲಿ ಅದಕ್ಕೆಲ್ಲ ಯೂಸ್ ಮಾಡ್ಲೇಬಾರ್ದು ಸರ್. ಲಾಸ್ಟ್ ಟೈಮ್ ನಾನು ಆಕ್ಚುಲಿ ಮಿಸ್ಟೇಕ್ ಆಯ್ತು. ಅದು ಟಿವಿಗೆ ಮಾಡುವಾಗ ಕೆಳಗಡೆ ಹೋಗಿ ಅದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಆಮೇಲೆ ನನಗೆ ಅದು ಗೊತ್ತಾಯ್ತು, ನನ್ನ ಕಂಪನಿ ಕಡೆಯಿಂದ ಅದನ್ನ ತಿಳ್ಕೊಂಡೆ. ಅಲ್ಲೇನೆ ಸ್ಪ್ರೇ ಮಾಡಿ ಇಮಿಡಿಯೇಟ್ ಒರೆಸ್ಕೊಳ್ತಾ ಬರ್ಬೇಕು. ಅದು ಅಷ್ಟೊಂದು ಒಳ್ಳೆ ಕೆಲಸ ಮಾಡುತ್ತೆ ಸರ್. ಈಗ ತೊಂದರೆ ಇಲ್ಲ, ಟಿವಿ ಮಾಡ್ತೀನಿ. ಲಕ್ಷ್ಮೀ ವಿಶ್ವನಾಥ್ ಅವರು ಕೇಳಿರೋದು ಪ್ರೀ ವಾಶ್ ನ ಅಪ್ಲೈ ಮಾಡಿದಾಗ ಎಷ್ಟು ನಿಮಿಷ ಬಿಡಬೇಕು ಅಂತ. ಏನಿಲ್ಲ ಸರ್, ಆಕ್ಚುಲಿ ನಿಮಿಷಗಳೇನ್ ಬೇಕಾಗಿಲ್ಲ. ಪ್ರೀ ವಾಶ್ ಸ್ಪ್ರೇ ಮಾಡ್ಬಿಟ್ಟು ಹಾಕ್ಬಿಟ್ಟು ಏನಿಲ್ಲ ಸರ್, ಒಂದು ನಿಮಿಷ 2 ನಿಮಿಷ ಕೈಯಲ್ಲಿ ನೀವ್ ಹಿಂಗಂದ್ರೂ ಹೊರಟೋಗುತ್ತೆ. ವಾಷಿಂಗ್ ಮಿಷಿನ್ಗೂ ಕೂಡ ಅದಕ್ಕೆ ಹಾಕ್ಬಿಟ್ಟು ನಾವು ವಾಷಿಂಗ್ ಪೌಡರ್ ಎಲ್ಲ ಹಾಕ್ಬಿಟ್ಟು ನಾವು ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ನೀಟಾಗಿ ಹೊರಟೋಗುತ್ತೆ ಸರ್. ಟೈಮ್ ಏನ್ ಬೇಕಾಗಿಲ್ಲ ಸರ್. ಅದು ಇಮಿಡಿಯೇಟ್ ಕಲೆ ಹೋಗುತ್ತೆ, ಇನ್ಸ್ಟೆಂಟ್. ನನ್ನ ಎಕ್ಸ್ಪೀರಿಯನ್ಸ್ ಸರ್, ನಾನು ಯೂಸ್ ಮಾಡ್ತಾ ಇರೋದು. 5-in-1 ಬಗ್ಗೆ ಹೇಳಿದ್ರಾ? ವಾಶ್ಮೇಟ್ ಲಿಕ್ವಿಡ್ 5-in-1 ಹೌದು ಸರ್, ಇದು ಅಷ್ಟೇ. ಆಕ್ಚುಲಿ ಯೂಸ್ ಮಾಡೋದು ಅಂತ ಕೇಳಿದಾರೆ. ಎಸ್ ಸರ್, ಇದು ಏನು ಅಂತಂದ್ರೆ ಇದು ಸೋಪಿನ ಪೌಡರ್ ಎಲ್ಲ ಒಂದು ಬಟ್ಟೆಗೆ 1 ಗ್ರಾಮ್ ಅಷ್ಟೇ. ಓಕೆ, 1 ಬಟ್ಟೆಗೆ 1 ಗ್ರಾಮ್ ತರ ನಾನು ಯೂಸ್ ಮಾಡೋದು, ತುಂಬಾ ಚೆನ್ನಾಗಿ ಹೋಗುತ್ತೆ. ಇದು ಅಷ್ಟೇ ಸರ್, ನಾನು 1 ಬಕೆಟ್ ಬಟ್ಟೆಗೆ ಒಂದೂವರೆ ಮುಚ್ಚಳ ಅಷ್ಟು ನಾನು ವಾಷಿಂಗ್ ಇದಕ್ಕೆ ಹಾಕ್ಬಿಡ್ತೀನಿ, ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಆನ್ ಮಾಡ್ತೀನಿ. ಆನ್ ಮಾಡಿಬಿಟ್ಟು ಅದು ಪಾಡ್ಗೆ ಅದಾಗುತ್ತೆ ಸರ್. 1.5 ಮುಚ್ಚಳ ಕಂಪ್ನಿ ಕಡೆಯಿಂದ ನಾವು ಹೇಳೋದು, ಹ್ಯಾಂಡ್ ವಾಶ್ ಆಯ್ತು ಅಂತ ಹೇಳಿದ್ರೆ ಅದು ಕ್ಯಾಪ್ ಏನಿದೆ, ಹ್ಯಾಂಡ್ ವಾಶ್ಗೆ 1 ಕ್ಯಾಪ್ ಹಾಕಿ. ಅಕಸ್ಮಾತ್ ವಾಷಿಂಗ್ ಮಿಷಿನ್ ಯಾರಾದ್ರೂ ಯೂಸ್ ಮಾಡೋ ಆಗಿದ್ರೆ, ನಿಮ್ಮ ವಾಷಿಂಗ್ ಮಿಷಿನ್ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಆಯ್ತು ಅಂತ ಹೇಳಿದ್ರೆ ಅವಾಗ 2 ಕ್ಯಾಪ್. ಅಕಸ್ಮಾತ್ ಟಾಪ್ ಲೋಡಿಂಗ್ ವಾಷಿಂಗ್ ಮಿಷಿನ್ ಆಯ್ತು ಅಂತ ಹೇಳಿದ್ರೆ ಅವಾಗ 1.5. ನಂದು ಟಾಪ್ ಲೋಡ್ ಸರ್, ಅದಕ್ಕೆ 1.5. ನಾನು 1.5 ಅಷ್ಟೇ. 3 ತರ ಇದೆ. ಹ್ಯಾಂಡ್ ವಾಶ್ಗೆ 1, ಟಾಪ್ ಲೋಡಿಂಗ್ ವಾಷಿಂಗ್ ಮಿಷಿನ್ ಆಯ್ತು ಅಂತ ಹೇಳಿದ್ರೆ 1.5 ಕ್ಯಾಪ್. ಫ್ರಂಟ್ ಲೋಡ್ ಫುಲ್ಲಿ ಆಟೋಮೆಟಿಕ್ ಆಯ್ತು ಅಂತ ಹೇಳಿದ್ರೆ ಅವಾಗ 2 ಕ್ಯಾಪ್. ಆಮೇಲೆ ಡೈರೆಕ್ಷನ್ ಬೇಸಿಕಲಿ ಯಾರಾದ್ರೂ ನೋಡೋ ಆಗಿದ್ರೆ ಇವನ್ ಅದ್ರದ್ದು ಬ್ಯಾಕ್ ಸೈಡ್ ಅಲ್ಲೇ ಬರ್ದಿದೀವಿ, ಅದನ್ನ ನೀವು ರೆಫರ್ ಮಾಡ್ಬೋದು. ಸರ್ ತುಂಬಾ ಈಸಿಯಾಗಿ ಕೊಳೆ ಹೋಗುತ್ತೆ ಸರ್, ತುಂಬಾ ಫ್ರೆಶ್ ಆಗಿರುತ್ತೆ ಬಟ್ಟೆ. ನನಗೆ ಯಾವುದೇ ಒಂದು ಅದಕ್ಕೆ ಆಡ್ ಮಾಡಲ್ಲ. ಲಿಕ್ವಿಡ್ ಯೂಸ್ ಮಾಡೋದು ಕರೆಗಳಾಗೋದಿಲ್ಲ. ಸೊ ಪೌಡರ್ ಹಾಕಿದಾಗ ಕೆಲವು ಬಟ್ಟೆಗಳಲ್ಲಿ ಕರೆಗಳು ಉಳಿಯುತ್ತೆ. ಸೊ ಲಿಕ್ವಿಡ್ ಯೂಸ್ ಮಾಡಿದಾಗ ನಿಮಗೆ ಕರೆಗಳು ಉಳಿಯಲ್ಲ ಸರ್. ಇದು ಕಲೆಗಳು ಯಾಕೆ ಉಳಿಯುತ್ತೆ ಅಂತಂದ್ರೆ, ಈ ಇದು ಒಂದು ಇದ್ರಲ್ಲಿ ಗ್ರಾನ್ಯೂಲ್ಸ್ ಅನ್ನೋ ಒಂದು ಇದಿರುತ್ತೆ ಸರ್, ಅವು ಇಮ್ಮಿಡಿಯೇಟ್ ಕರಗೋದಿಲ್ಲ ಆಕ್ಚುಲಿ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ವಾಷಿಂಗ್ ಮಿಷಿನ್ ಹಾಕ್ಬೇಕಂತಂದ್ರು ಇಲ್ಲ ವಾಷಿಂಗ್ ಮಿಷಿನ್ ಅಲ್ಲಿ ಸ್ವಲ್ಪ ಹೊತ್ತು ಬಟ್ಟೆನ ನೆನೆಸಿ ಇಟ್ಬಿಡ್ಬೇಕು. ಇಲ್ಲ ಅಂತಂದ್ರೆ ಬಕೆಟ್ಗೆ ಒಂದ್ ಸ್ವಲ್ಪ ಹಾಕ್ಬಿಟ್ಟು, ಎಷ್ಟು ಬಟ್ಟೆಗೆ ಹಾಕ್ತಿವೋ ಬಕೆಟ್ಗೆ ಹಾಕಿ ಇಟ್ಬಿಟ್ಟು ಒಂದು 5ರಿಂದ 10 ನಿಮಿಷ ಬಿಟ್ಬಿಡ್ಬೇಕು ಸರ್. ಆಮೇಲೆ ಅದನ್ನ ಸ್ವಲ್ಪ ಗ್ರಾನ್ಯೂಲ್ಸ್ ಎಲ್ಲ ಕರಗಿರುತ್ತೆ, ಆವಾಗ ವಾಶ್ ಮಾಡಿದ್ರೆ ಒಂದು ಚೂರು ಇದಾಗಲ್ಲ ಸರ್ ಬಟ್ಟೆ, ಅದ್ರ ಮೇಲೆ ಕಲರ್ ನಿಲ್ಲಲ್ಲ ಸರ್. ತುಂಬಾ ಚೆನ್ನಾಗಿದೆ ಬಟ್ಟೆ ಅಂತ, ಅಷ್ಟು ಚೆನ್ನಾಗಿ ಹೋಗುತ್ತೆ, ಕ್ಲೀನ್ ಆಗುತ್ತೆ ಸರ್. ಎಸ್, ಇನ್ನೊಬ್ರು ಹೇಮಾವತಿ ಅವರು ಕೇಳಿರೋದು, ದೇವರ ಪಾತ್ರೆ ಯಾವ್ದ್ರಲ್ಲಿ ಕ್ಲೀನ್ ಮಾಡೋದು? ಎಸ್ ಸರ್, ದೇವ್ರ ಪಾತ್ರೆ ಯಾವ್ದು? ಸಿಲ್ವರ್ ಆದ್ರೆ ಸಿಲ್ವರ್ ಹೇಳ್ಬಿಡಿ. ಅದಾದ್ಮೇಲೆ ಇವನ್ ಇದನ್ನು ಹೇಳ್ಬಿಡಿ, ಕಂಚು ಹೇಳ್ತಾರ ಇಲ್ಲ? ಕಂಚಿದ್ದು ಸರ್, ಅದ್ರಲ್ಲಿ ಸ್ಪಿಕ್ ಅಂಡ್ ಸ್ಪಾನ್ ಅಲ್ಲಿ ತುಂಬಾ ಚೆನ್ನಾಗಿ ಹೋಗುತ್ತೆ ಸರ್. ಸ್ಪಿಕ್ ಅಂಡ್ ಸ್ಪಾನ್ ಯೂಸ್ ಮಾಡಿ
ಎಸ್ ಸರ್, ನಾನು ತುಂಬಾ ಜನಕ್ಕೆ ನಾನು ದೇವಸ್ಥಾನಕ್ಕೆಲ್ಲ ಕೊಟ್ಟಿದ್ದೀನಿ ಸರ್ ಸ್ಪಿಕ್ ಅಂಡ್ ಸ್ಪಾನ್ ಅನ್ನ. ಕಂಚಿಂದು ದೇವರದ್ದು ಎಲ್ಲಾನು ಇದು ಮಾಡೋದಕ್ಕೆ. ಸರಿ, ಸ್ಪಿಕ್ ಅಂಡ್ ಸ್ಪಾನ್ ಯೂಸ್ ಮಾಡ್ಬೋದು. ಎಸ್, ಅದ್ರ ಜೊತೆಗೆ ನಾನು ಸ್ಕ್ರಬ್ ಕೊಡ್ತೀನಿ, ಅದು ಸ್ಪಿಕ್ ಅಂಡ್ ಸ್ಪಾನ್ ಕೊಡ್ತೀನಿ, ಜೊತೆಗೆ ಇದು ಮಲ್ಟಿಪರ್ಪಸ್ ಇದು ಡಗಾಲ್ ಕೊಡ್ತೀನಿ ಸರ್. ಕೊಡ್ತೀನಿ. ಇದು 1 ಡ್ರಾಪ್ ಹಾಕಿದ್ರೆ ಸಾಕು, ತುಂಬಾ ಚೆನ್ನಾಗಿ ಆಗುತ್ತೆ. ಯಾಕೆಂತಂದ್ರೆ ಅದು ಇದು ನಿಂತಿರುತ್ತೆ ಅಂತ ಅಂದ್ಬಿಟ್ಟು ಇದು ಸ್ಕ್ರಬ್ ಇಂದ ಇನ್ನೂ ಈಸಿಯಾಗಿ ಅದು ಕ್ಲೀನ್ ಆಗುತ್ತೆ ಸರ್. ನಾನು 3 ಕೊಡ್ತೀನಿ, ಯಾರಿಗೆ ಕೊಟ್ರು ನಾನು 3 ಕೊಡ್ತೀನಿ. ಮಂಜುಳಾ ಅವರ ಒಂದು ಪರ್ಸನಲ್ ಕ್ವಶನ್, ಬೇಸಿಕಲಿ 3 ಹಿಂಸೆ ನಂಬರ್ ನ ನೀವು ಹೇಗೆ ಮೇಂಟೆನೆನ್ಸ್ ಮಾಡ್ತಿದ್ದೀರಾ, ರಿಟೇಲ್ ಜಾಸ್ತಿ ಮಾಡ್ತಿದ್ದೀರಾ ಅಂತ? ಎಸ್, ರೀಟೈಲಿಂಗು ಆಗುತ್ತೆ ನಂದು, ನನ್ನ ಮನೆಗೂ ಪ್ರಾಡಕ್ಟ್ಸ್ ಬೇಕು. ಜೊತೆಗೆ ಈಗಾಗ್ಲೇ ಹೇಳ್ದೆ, ನಾನು ಮದುವೆ ಪ್ರೋಗ್ರಾಮ್ಸ್ ಯಾವುದೇ ಒಂದು ಬರ್ತ್ಡೇ ಆಗ್ಲಿ, ಗೃಹ ಪ್ರವೇಶ ಆಗ್ಲಿ, ಮದ್ವೆ ಆಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಯಾರಿಗಾದ್ರೂ ಗಿಫ್ಟ್ ಕೊಡ್ಬೇಕಂದ್ರೆ ನನ್ನ ಪ್ರಾಡಕ್ಟ್ ಬಿಟ್ರೆ ನಾನು ಯಾರಿಗೂ ಹಣ ಕೊಡೋದಿಲ್ಲ ಸರ್. ಹಾಗಾಗಿ ನನ್ನ ಪ್ರಾಡಕ್ಟ್ಗಳು ಯಥೇಚ್ಛವಾಗಿ ನನ್ನ ಮನೇಲಿ ಇರುತ್ತೆ. ಯಾರೇ ಯಾವಾಗೇ ಬಂದ್ ಕೇಳಿದ್ರು ಕೂಡ ನನ್ನ ಪ್ರಾಡಕ್ಟ್ ಅನ್ನ ನಾನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಎಸ್, ಥ್ಯಾಂಕ್ ಯು ಮೇಡಮ್. ಸುಜಿತ್ ಕುಮಾರ್ ಅವರು ಕೇಳಿದ್ದು ಕಂಚು, ಬೇಸಿಕಲಿ ಸ್ಪಿಕ್ ಅಂಡ್ ಸ್ಪಾನ್ ನೀವು ಸಿಲ್ವರ್ ಡಿಪ್ಪು ಬೇಸಿಕಲಿ ಸಿಲ್ವರ್ ಆಗುತ್ತೆ, ಬೆಳ್ಳಿಗಾಯ್ತು. ಅದಾದ್ಮೇಲೆ ನಿಮ್ಮ ಒಂದು ಕಂಚು ಆಗಿರ್ಬೋದು, ಇಲ್ಲಾಂದ್ರೆ ಹಿತ್ತಾಳೆ ಆಗಿರ್ಬೋದು, ಈ ಒಂದು ಮೆಟಲ್ಸ್ ಗೆ ಸ್ಪಿಕ್ ಅಂಡ್ ಸ್ಪಾನ್ ಅನ್ನ ಯೂಸ್ ಮಾಡ್ಬೋದು. ಸೊ ಆತರ ಯೂಸ್ ಮಾಡಿದಾಗ ಆಮೇಲೆ ವಾಶ್ ಮಾಡಾದ್ಮೇಲೆ ಆಸ್ ಯೂಶುವಲ್ ಐದರ್ 1 ಡ್ರಾಪ್ ಇಲ್ಲಾಂದ್ರೆ ಡಸಾಲ್ ಅಲ್ಲಿ ಮತ್ತೆ ಅದನ್ನ ವಾಶ್ ಮಾಡ್ಬೇಕು ಅಷ್ಟೇ. 1 ಡ್ರಾಪ್ ಮನೇಲಿ ಇರುತ್ತೆ, ಆಕ್ಚುಲಿ ಮನೇಲಿ ಇದ್ದೇ ಇರುತ್ತೆ, ಅದಾದ್ರೂ ಯೂಸ್ ಮಾಡ್ಬೋದು. ಇದನ್ನು ನಾನು ಬೇರೆಯವರಿಗೆ, ಅಂದ್ರೆ ಇವಾಗ ಯಾರು ಮನೆಯಲ್ಲಿ 1 ಡ್ರಾಪ್ ನಾನು ಇದು ಫಸ್ಟ್ ಕೊಡುವಾಗ ಇದನ್ನೇ ಕೊಡ್ತೀನಿ ಸರ್. ಹಂಗಾಗಿ ನೀವು ಕೊಡ್ತಾ ಬೇಸಿಕಲಿ ಅದು ಪ್ಯಾಕೇಜ್ ಹೋಗುತ್ತೆ, ಇನ್ನೇ ಇಲ್ಲ. ಸೊ ವಾಷಿಂಗ್ ಅಂತ ಬಂದಾಗ ಅದು ಕಂಪ್ಲೀಟ್ ಪ್ಯಾಕೇಜ್ ಆಗ್ಬಿಡುತ್ತೆ. ಯಾವ ರೀತಿ ಸ್ಕಿನ್ ಕೇರ್ ಗೆ ನೀವು ಪ್ಯಾಕೇಜ್ ಮಾಡ್ಬೋದು, ಹೋಮ್ ಕೇರ್ಗೂ ಕೂಡ ಬೇಸಿಕಲಿ ಪ್ಯಾಕೇಜ್ ಮಾಡ್ಬೋದು. ಸೊ ಅದು ಒಂದಕ್ಕೆ ಒಂದು ಕನೆಕ್ಟ್ ಆಗ್ತಾ ಬರುತ್ತೆ. ಓಕೆ, ಸೊ ನೀವು ಮಾತಾಡ್ತಾ ಅದು ಬರುತ್ತೆ. ಅದಾದ್ಮೇಲೆ ಒಂದಕ್ಕೆ ಒಂದು ಮಾತಾಡ್ತಾ ಫೈನಲಿ ಲಾಯಲ್ಟಿ ಕಿಟ್ ರೆಡಿ ಆಗುತ್ತೆ. ಅವಾಗ ನಿಮ್ಮ ಲಾಯಲ್ಟಿ ಜಾಸ್ತಿ ಆಗ್ತಾ ಬರುತ್ತೆ. ಓಕೆ, ಅದೇ ಈಗ ಗಾಡಿ ಕೂಡ ಮಾಡ್ತಿರೋದು. ಸೊ ಬೇಸಿಕಲಿ ರಿಟೇಲಿಂಗ್ ಅಂಡ್ ಪರ್ಸನಲ್ ಯೂಸೇಜ್ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ಮಾಡಿ. ಯಾವ ರೀತಿ ನಾವು ಕರೆಕ್ಟ್ ಆಗಿ ಹೇಳ್ತೀವಿ ಮನೇಲಿ ಅಂಗಡಿನ ಚೇಂಜ್ ಮಾಡಿ ಅಂತ, ಬೇಸಿಕಲಿ ಅದನ್ನೇ ಒಂದೊಂದಾಗಿ ಚೇಂಜ್ ಮಾಡ್ತಾ ಅವರ ಒಂದು ಪರ್ಚೇಸಿಂಗ್ ಜಾಸ್ತಿ ಆಗ್ತಾ ಇದೆ. ಸೊ ಹಾಗೇನೆ ಕನೆಕ್ಟ್ ಮಾಡ್ತಾ ರಿಟೇಲಿಂಗ್ ಕೂಡ ಜಾಸ್ತಿ ಮಾಡ್ತಾ ಇದಾರೆ. ಇದೇ ಅವರ ಒಂದು ಸೀಕ್ರೆಟ್. ಬೇಸಿಕಲಿ 1 ಲಕ್ಷ ಸೇವಿಂಗ್ಸ್ 1 ವರ್ಷಕ್ಕೆ ಅವರು ನಿಮಗೆ ಇವಾಗ ಅವರ ಒಂದು ಸೀಕ್ರೆಟ್ ನ ರಿವೀಲ್ ಮಾಡಿರೋದು. ಸೊ ಅದನ್ನ ಎಲ್ಲಾರು ಮಾಡಕ್ ಆಗತ್ತೆ ಅಂತಲ್ಲ. ಸೊ ಬೇಸಿಕಲಿ ಅವರ ಒಂದು ವರ್ಕಿಂಗ್ ಇದರಲ್ಲಿ ಆ ರೀತಿ ಆಗಿದೆ ಅಷ್ಟೇ. ಸೊ ಅವ್ರ ಮನೇಲಿ ಇದ್ದಿದ್ದು 4 or 5 ಪೀಪಲ್. ಸೊ ಇವನ್ ಅವರ ಹಳಿಯನ್ನು ಸೇರಿಸಿ ಹೇಳಾಗಿದ್ರೆ 4 to 5 ಪೀಪಲ್ ಅಲ್ಲಿ ಜೊತೆಗೆ ರಿಟೇಲಿಂಗ್ ಮಾಡ್ತಾ ಸೊ ಇಷ್ಟು ಪರ್ಚೇಸಿಂಗ್ ಆಗ್ತಾ ಇದೆ. ಸೊ ಅದೇ ಅವರ ಒಂದು ಸೀಕ್ರೆಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಿಮ್ಮ ಎಂಟೈರ್ ಸಿಂಪಲ್ ವರ್ಕಿಂಗ್ ಹಾಗೇನೆ ಪ್ರಾಡಕ್ಟ್ ನ ಒಂದಕ್ಕೆ ಒಂದು ಕನೆಕ್ಟ್ ಮಾಡ್ತಾ ಯಾವ ರೀತಿ ಪರ್ಚೇಸ್ ಜಾಸ್ತಿ ಆಗುತ್ತೆ ಅಂತ ನೀವು ಕನೆಕ್ಟ್ ಮಾಡಿದಕ್ಕೆ ಸೊ ಥ್ಯಾಂಕ್ ಯು. ಮತ್ತೆ ಇನ್ನ ಅದರ ಒಂದು ಸೆಷನ್ ಮತ್ತೆ ಕನೆಕ್ಟ್ ಆಗೋಣ. ಥ್ಯಾಂಕ್ ಯು ನಿಮ್ಮ ಟೈಮ್ಗೆ, ಆಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಂಡ್ ನಾಲೆಜ್ ನ ಶೇರ್ ಮಾಡಿದಕ್ಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ ಯು. ಎಸ್, ಮತ್ತೆ ನಮ್ಮ ಎಲ್ಲ ಅಡ್ವೈಸರ್ಸ್ಗೂ ಕೂಡ ಥ್ಯಾಂಕ್ ಯು ಇಲ್ಲಿ ತನಕ ಕನೆಕ್ಟ್ ಆಗಿದ್ದಕ್ಕೆ. ಮತ್ತೆ ನಾನು ನಾಳೆ ನಿಮ್ಮ ಆಸ್ ಯೂಶುವಲ್ ಬಿಸ್ನೆಸ್ ಆಪರ್ಚುನಿಟಿ ಸೆಷನ್ ಅಲ್ಲಿ ಕನೆಕ್ಟ್ ಆಗ್ತೀನಿ. ಲಿಂಕ್ ಆಲ್ರೆಡಿ ಇದನ್ನೇ ಶೇರ್ ಮಾಡಿದ್ದೀನಿ, ಮತ್ತೆ ಕನೆಕ್ಟ್ ಆಗ್ಬೋದು. ಓಕೆ, ಸೊ ಥ್ಯಾಂಕ್ ಯು ಅಂಡ್ ಗೈಸ್ ಅವರಿಗೆ ಮತ್ತೆ ಥ್ಯಾಂಕ್ ಯು ಹೇಳ್ತಾ ನಾಳೆ ಮತ್ತೆ ಸಿಗೋಣ. ಅಲಾಂಗ್ ವಿತ್ ಯುವರ್ ಗೆಸ್ಟ್ ನ ಇನ್ವೈಟ್ ಮಾಡಿ. ಮಂತ್ ಎಂಡ್ ಆಲ್ರೆಡಿ ಹತ್ರ ಬರ್ತಾ ಇದೆ. ಹಾಗೇನೆ ಒಂದು ಐ ಥಿಂಕ್ ಇನ್ನೊಂದು 1 or 2 days ಅಲ್ಲಿ ಇನ್ನೊಂದು ಬಿಗ್ ನ್ಯೂಸ್ ಬರ್ತಾ ಇದೆ ಕಂಪ್ನಿ ಕಡೆಯಿಂದ. ಲೆಟ್ಸ್ ವೇಟ್ ಅಂಡ್ ವಾಚ್. ಥ್ಯಾಂಕ್ ಯು, ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು ಅಂಡ್ ಎಲ್ಲರಿಗೂ ಕೂಡ ಗುಡ್ ನೈಟ್.